ಹಲೋ ಮಾಸ್ಟರ್ಸ್, ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ಹೇಗಿದ್ದೀರಾ ಎಲ್ಲ? ತುಂಬಾ ದಿನ ಆಯ್ತು ಮೀಟ್ ಆಗಿ. ಸೊ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಹ್ಯಾಪಿ ಶಿವರಾತ್ರಿ. ಸೊ ಎಲ್ಲ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದೀನಿ. ಸೊ ಜಿಯೋಮಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಏನಾದ್ರು ಹೇಳ್ಬೇಕಾ? ಮಾತಾಡಿ. ಜಿಯೋಮಿ ಅಂತ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಆಗ್ತಾ ಇಲ್ಲ. ಸೊ ಇವತ್ತು ನಾನು ಶಿವರಾತ್ರಿ ಸ್ಪೆಷಲ್ ಅಂತ ಹಾಕಿರೋದ್ರಿಂದ ಈಗ ಸ್ಟಾರ್ಟಿಂಗ್ ಒಂದ್ 10 ಮಿನಿಟ್ಸ್ ಫಸ್ಟ್ ಮೆಡಿಟೇಷನ್ ಮಾಡೋಣ. ಆಮೇಲೆ ಒಂದ್ 15 ಮಿನಿಟ್ಸ್ ಶಿವರಾತ್ರಿ ಬಗ್ಗೆ ಹೇಳ್ತೀನಿ. ಮತ್ತೆ ನೆಕ್ಸ್ಟ್ 1 ಅವರ್ ಅಥವಾ 1 ಅವರ್ 50 ಮಿನಿಟ್ಸ್ ಆ ತರ 15 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಸೊ ಈಗ ಎಲ್ಲರೂ ಫಸ್ಟ್ 10 ಮಿನಿಟ್ಸ್ ಮೆಡಿಟೇಷನ್ ಸ್ಥಿತಿಗೆ ಬಂದ್ಬಿಡಿ. ಸ್ಪೆಕ್ಸ್ ಯಾರು ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. ಎರಡೂ ಕೈಗಳನ್ನ ಈ ತರ ಜೋಡಿಸ್ಕೊಳ್ಳಿ, ಕಾಲ್ಗಳೆರಡು ಈ ತರ ಕ್ರಾಸ್ ಮಾಡ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮಾಸ್ಟರ್ಸ್. 10 ಮಿನಿಟ್ಸ್ ಯಾರು ಕಣ್ಬಿಡ್ಬೇಡಿ. ಜಸ್ಟ್ ಇದು ರಿಲ್ಯಾಕ್ಸ್ ಆಗಕ್ಕೆ ಒಂದು ಮ್ಯೂಸಿಕ್ ಹಾಕ್ತಾ ಇದ್ದೀನಿ. ಆ ಮ್ಯೂಸಿಕ್ ಅಲ್ಲಿ ರಿಲ್ಯಾಕ್ಸ್ ಆಗ್ತಾ ಮೆಡಿಟೇಷನ್ ಮಾಡಿ. ಯಾವುದೇ ಟೆನ್ಷನ್ಸ್ ಬೇಡ, ಯಾವ ಥಾಟ್ಸು ಬೇಡ. ನಿನ್ನೆಯಿಂದ ಅಥವಾ ನಿನ್ನೆ ಮೊನ್ನೆ ಪಾಸ್ಟ್ ಅಲ್ಲಿ ಏನೇನ್ ನಡೆದಿದ್ರು ಅದನ್ನೆಲ್ಲ ಮರ್ತು ಬಿಡಿ. ಬೆಳಗಿಂದ ಇದುವರೆಗೂ ಏನೇನಾಗಿದ್ಯೋ ಎಲ್ಲವನ್ನು ಮರ್ತು ಬಿಡಿ. ಮತ್ತೆ ಫ್ಯೂಚರ್ ಅಲ್ಲಿ ನಾಳೆ ಏನಪ್ಪಾ ಅನ್ನೋ ಚಿಂತೆ ಬಿಟ್ಬಿಟ್ಟು ಈ ಮೊಮೆಂಟ್ ಅಲ್ಲಿ ಇರೋಣ. ಫುಲ್ ಕಂಪ್ಲೀಟ್ ಆಗಿ ಸ್ಟ್ರೆಸ್ ಫ್ರೀ ಆಗ್ಬಿಡೋಣ. ಯಾರು ಕಂಡ್ಬಿಡ್ಬೇಡಿ. 10 ಮಿನಿಟ್ಸ್ ಮೆಡಿಟೇಷನ್ ಮಾಡೋಣ. ಮಾಸ್ಟರ್ಸ್, ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರನ್ನು ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರನ್ನು ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಪರಮಶಿವ ಋಷಿಯರು, ಋಷಿ ಪತ್ನಿಯರು, ಪಿತಾಮಹ, ಸುಂದರ ಮಾತೆ ಮಹಾವತಾರ್ ಬಾಬಾಜಿ ಅವರು, ಹಾಗೆ ಈ ದಿನ ನಾವು ಪ್ರಮುಖವಾಗಿ ಪರಮಶಿವನನ್ನು ಆಹ್ವಾನಿಸೋಣ. ಇವರೆಲ್ಲರ ಚೈತನ್ಯದೊಂದಿಗೆ ನಮ್ಮ ಚೈತನ್ಯವನ್ನು ಅನುಸಂಧಾನಗೊಳಿಸಿ ಧ್ಯಾನವನ್ನು ಮಾಡೋಣ. ಮಾಸ್ಟರ್ಸ್, 10 ಮಿನಿಟ್ಸ್ ಯಾರೂ ಕಣ್ಣುಗಳನ್ನು ಬಿಡಬೇಡಿ. ನಿಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸುತ್ತಾ ಇರಿ ಮಾಸ್ಟರ್ಸ್. ಜಸ್ಟ್ ರಿಲ್ಯಾಕ್ಸ್. ಕಂಫರ್ಟಬಲ್ ಆಗಿರೋ ಪೊಸಿಷನ್ ತಗೊಳ್ಳಿ. ದೇಹದಲ್ಲಿ ಯಾವುದೇ ರೀತಿಯ ಬಿಗಿತ ಬೇಡ.
3 minutes, master. Don't open your eyes. Yes, 30 seconds, masters. Last 10 seconds. Masters, ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ ಕಣ್ಣುಗಳನ್ನು ಬಿಡ್ತಾ ನಿಮ್ಮ ಎರಡೂ ಕೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಹೇಗನ್ನಿಸ್ತು 10 minutes ಮೆಡಿಟೇಷನ್ ಆಫ್ಟರ್ ಸೋ ಲಾಂಗ್ ಗ್ಯಾಪ್ ಅಲ್ವಾ? ಸೊ ಈಗ ಒಂದು ಸಿಂಪಲ್ ಕ್ವೆಶನ್. ಇವತ್ತು ಶಿವರಾತ್ರಿ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಶಿವರಾತ್ರಿ ನಾವೆಲ್ಲಾನು ಅದೊಂದು ಪವಿತ್ರವಾದ ದಿನ, ಎಲ್ಲರೂ ಆಚರಿಸ್ತೀವಲ್ವಾ? ಈ ಶಿವರಾತ್ರಿ ದಿನ ಜಾಗರಣೆನೂ ಮಾಡ್ತೀವಿ. ಸೊ ಯಾಕೆ ಈ ಜಾಗರಣೆ ಮಾಡ್ತೀವಿ? ಇವತ್ತಿನ ದಿನದ ವಿಶೇಷತೆ ಏನು? ಯಾರಿಗಾದ್ರೂ ಗೊತ್ತಿದೆಯಾ? ಶಾರ್ಟ್ ಆಗಿ ಹೇಳೋದಾದ್ರೆ ಹೇಳಿ. ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ. ಯಾರು ಹೇಳೋದಾದ್ರೆ ಒಂದು 5 minutes ಶೇರ್ ಮಾಡ್ಕೊಳ್ಳೋಣ. ಯಾರು ಹೇಳೋದಾರೆ ಹ್ಯಾಂಡ್ ರೈಸ್ ಮಾಡಿ.
ಯಾರಿಗೂ ಗೊತ್ತಿಲ್ವಾ ಶಿವರಾತ್ರಿ ಯಾಕೆ ಮಾಡ್ತೀವಿ, ಯಾಕೆ ಆಚರಿಸ್ತೀವಿ ಅಂತ? ಪ್ರಭಾ ಆಂಟಿ? ಓಕೆ, ಯಾರಿಗೂ ಗೊತ್ತಿಲ್ಲ ಅಂತಂದ್ರೆ ಯಾರು? ದಿವ್ಯಶ್ರೀ ಹೇಳಿ. ಹೇಳಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ಹಾ ಹೇಳಿ ಮೇಡಮ್. ಹಲೋ. ಹಾ ಮೇಡಮ್, ಶಿವ ಪಾರ್ವತಿ ಮದ್ವೆ ಅಂತಾರೆ ಒಂದು. ಎರಡನೇದು, ಶಿವ ವಿಷ ಕುಡ್ದಿದ್ದಕ್ಕೆ ಜಾಗರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಇದು ಸರಿ ಇದೆಯಾ? ಸ್ವಲ್ಪ ಸರಿನೇ ಇದೆ ಮ್ಯಾಮ್, ಅದು ಒಂದು ಕರೆಕ್ಟ್ ಇದೆ. ನೋಡೋಣ ಮತ್ತೆ ಯಾರು ಏನು ಹೇಳ್ತಾರೆ ಅಂತ. ಪ್ರಭಾ ಆಂಟಿ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ಹೇಳಿ. ಅವ್ರು ಹೇಳ್ದಂಗೆ ಶಿವ ಲೋಕ ಕಲ್ಯಾಣಕ್ಕಾಗಿ ಅವನು ವಿಷನೆಲ್ಲ ಕಂಠದಲ್ಲಿ ಇಟ್ಕೊಂಡು ನಮಗೋಸ್ಕರ ಅವನ ಪ್ರಾಣತ್ಯಾಗನೆ ಮಾಡಕ್ಕೆ ಸಿದ್ಧ ಆಗಿರ್ತಾನೆ. ಆ ಒಂದು ವಿಶೇಷತೆಗೆ ಅವನು ವಿಷ ಕಂಠ ಆಗ್ತಾನೆ. ಆ ವಿಷನ ಕಂಠದಲ್ಲಿ ಇಟ್ಕೊಂಡಿದ್ರೆ ವಿಷಕಂಠನಾಗಿ ಅವನು ಜಗತ್ ಪ್ರಸಿದ್ಧಿ ಆಗ್ತಾನೆ. ಸೊ ಆದ್ರಿಂದ ಅವನ ಒಂದು ಸ್ಮರಣೆನ ನಾವು, ಅವನ್ ನಮಗಾಗಿ ಕಲ್ಯಾಣಕ್ಕೋಸ್ಕರ ಮಾಡಿರೋದ್ರಿಂದ ನಾವು ಒಂದು ಕೃತಜ್ಞತೆಯನ್ನ ಸಲ್ಲಿಸೋಕ್ಕೋಸ್ಕರ ಈ ದಿನ ಪವಿತ್ರ. ಅಂದ್ರೆ ಪ್ರತಿ ತಿಂಗಳು ಚತುರ್ಥಿ ದಿನ ಮಾಸ ಶಿವರಾತ್ರಿ ಅಂತ ಮಾಡ್ತೀವಿ. ಆದ್ರೆ ಇದು ವರ್ಷದಲ್ಲಿ ಅದೆಲ್ಲ ಸೇರಿ 11 ಶಿವರಾತ್ರಿನೂ ಸೇರಿ ಇದು ಒಂದು ಶಿವರಾತ್ರಿ ದೊಡ್ಡದಾಗಿ ಆಚರಣೆ ಮಾಡೋದು. ಅಂದ್ರೆ ಅದು ಚಿಕ್ಕದಾಗಿ ಮಾಸ ಶಿವರಾತ್ರಿ ಅಂತ ಅವ್ರವ್ರ ಮಟ್ಟಿಗೆ ಅವ್ರವ್ರು ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಇದು ಪ್ರಪಂಚಕ್ಕೆ ಒಂದು ಶುಭ ದಿನ, ಮತ್ತೆ ಅವನ ಒಂದು ಚಿರಸ್ಮರಣೀಯವಾಗಿ ನಿಲ್ಲೋದಿಕ್ಕೋಸ್ಕರ ಎಲ್ರೂ ಅವನ್ನ ಸ್ಮರಣೆ ಮಾಡಿ ನಮ್ಮ ಒಂದು ಕೃತಜ್ಞತೆನ ಜಾಗರಣೆ ಮೂಲಕ ತಿಳಿಸ್ತೀವಿ ಅನ್ನೋದು ನನ್ನ ಕರೆಕ್ಟ್ ಆಗಿ ಹೇಳಿದ್ರಿ. ಸೊ ನಾವು ಈ ಶ್ಲೋಕ ಎಲ್ಲಾರು ಕೇಳಿರ್ತೀವಲ್ವಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಅಂತ ಶ್ಲೋಕ ಎಲ್ಲಾರು ಕೇಳಿದೀವಿ. ಇಲ್ಲಿ ನಾವು ಬ್ರಹ್ಮನ ಗುರು ಅಂತ ಹೇಳ್ತೀವಿ, ವಿಷ್ಣುನು ಗುರು ಅಂತ ಹೇಳ್ತೀವಿ. ಆದ್ರೆ ಮಹೇಶ್ವರನ ಮಾತ್ರ ನಾವು ಗುರು ದೇವೋ ಮಹೇಶ್ವರ ಅಂತ ಹೇಳ್ತೀವಿ. ಅಂದ್ರೆ ಇವರು ಏನು ಅಂತಂದ್ರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ. ಗುರುವಲ್ಲ, ಬರೀ ಗುರುವಲ್ಲದೆ ದೈವತ್ವ, ದೇವರು ಗುರು ದೇವೋ ಮಹೇಶ್ವರ, ಅಲ್ಲೇ ಆ ಒಂದು ವಿಶೇಷತೆಯನ್ನ ನಾವು ನೋಡ್ತೀವಿ ಶಿವನಲ್ಲಿ. ಸೊ ಈ ಶಿವರಾತ್ರಿ ದಿನ ನಾವು ಎಷ್ಟು ಧ್ಯಾನ ಮಾಡ್ತೀವಿ, ಎಷ್ಟು ಪೂಜೆ ಮಾಡ್ತೀವೋ, ಎಷ್ಟು ಶಿವನ ಆರಾಧನೆ ಮಾಡ್ತೀವೋ, ಈ ಟೈಮಲ್ಲಿ ಒಂದು ಆ ಲಿಂಗ ಅನ್ನೋದೊಂದು ಉದ್ಭವ ಆಗುತ್ತೆ. ಅದ್ ಯಾಕೆಂದ್ರೆ ಕೆಲವ್ರು ಕೇಳಿರ್ಬೋದು, ಅದು ಒಂದು ಕಥೆ ಇದೆ ಪುರಾಣದಲ್ಲಿ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಒಬ್ರು ಸೃಷ್ಟಿ ಕಾರಣಕ್ಕಾಗ್ತಾರೆ, ಒಬ್ರು ಸ್ಥಿತಿಕಾರಕರು, ಒಬ್ರು ಲಯಕಾರಕರಲ್ವಾ. ಈ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಇಲ್ಲಿ ಏನಾಗುತ್ತೆ, ಒಂದು ಸಲಿ ಬ್ರಹ್ಮಂಗೆ ಮತ್ತೆ ವಿಷ್ಣುಗೆ ವಾದ ಶುರು ಆಗುತ್ತೆ. ಅಂದ್ರೆ ನಾನೇ ಗ್ರೇಟ್ ಅಂತ ವಿಷ್ಣು, ನಾನೇ ಗ್ರೇಟ್ ಅಂತ ಬ್ರಹ್ಮ, ಅವರಿಬ್ರಿಗೂ ವಾದ ಶುರು ಆಗುತ್ತೆ. ಆವಾಗ ಅವರಿಬ್ರು ಯಾರು ಗ್ರೇಟ್ ಅಂತ ತಿಳ್ಕೊಳಕ್ಕೆ ಅವರ ಒಂದು ಡೆಸ್ಟಿನೇಷನ್, ಅವರ ಒಂದು ಗಮ್ಯ ಎಲ್ಲಿದೆ, ಯಾರು ಫಸ್ಟ್ ರೀಚ್ ಆಗ್ತೀವೋ ಅವರೇ ಗ್ರೇಟ್ ಅಂತ ಅಂದ್ಬಿಟ್ಟು ಅವರಿಬ್ರಲ್ಲೇ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಬ್ರಹ್ಮ ಊರ್ಧ್ವಮುಖವಾಗಿ ಹೋಗ್ತಾರೆ, ವಿಷ್ಣು ಪಾತಾಳ ಮುಖಾಂತರ ಪಾತಾಳಕ್ಕೆ ಬರ್ತಾರೆ. ಅಷ್ಟು ಸ್ಪೀಡಾಗಿ ಇಬ್ರು ಹೋಗ್ತಾರೆ. ಆದ್ರೆ ಎಷ್ಟು ದೂರ ಅವರು ಚಲನೆ ಮಾಡಿದ್ರು, ಎಷ್ಟು ಫಾಸ್ಟ್ ಆಗಿ ಹೋದ್ರು ಅವರ ಒಂದು ಡೆಸ್ಟಿನೇಷನ್ ಅವರಿಗೆ ಸಿಗಲ್ಲ. ಆ ಟೈಮಲ್ಲಿ ಏನು, ಇವರಿಬ್ರೇ ಅಲ್ಲ, ಸೃಷ್ಟಿ ಸ್ಥಿತಿ ಎರಡೇ ಅಲ್ಲ ಇರೋದು, ಲಯ ಅನ್ನೋದು ಒಂದಿದೆ. ಈ ಲಯಕಾರಕ ಎಷ್ಟು ಇಂಪಾರ್ಟೆಂಟ್ ಅಂತ ತೋರ್ಸೋಕೆ ಆ ಟೈಮಲ್ಲಿ ಆ ಅಧಿದೇವತೆ ಪಾರ್ವತಿ ಅಮ್ಮ ಅವರ ಒಂದು ಇದರಿಂದ ಶಿವ ಏನ್ ಮಾಡ್ತಾರೆ, ಒಂದು ಲಿಂಗ ಸ್ವರೂಪ, ಅಂದ್ರೆ ಆ ಒಂದು ಮೂಲ ಚೈತನ್ಯದಿಂದ ಒಂದು ಲಿಂಗ ಸ್ವರೂಪನ ತಾಳ್ತಾರೆ. ಆ ಟೈಮಲ್ಲಿ ಯಾವಾಗ ವಿಷ್ಣುಗೆ ಮತ್ತೆ ಬ್ರಹ್ಮಂಗೆ ಅವರ ಒಂದು ಗಮ್ಯ ಸಿಗಲ್ವೋ ಆ ಟೈಮಲ್ಲಿ ಶಿವ ಏನ್ ಮಾಡ್ತಾರೆ, ಅವರ ಚೈತನ್ಯದಿಂದ ಒಂದು ಲಿಂಗ ಸ್ವರೂಪ ಉದ್ಭವ ಆಗುತ್ತೆ. ಆವಾಗ ಆ ಲಿಂಗ ಸ್ವರೂಪ ಉದ್ಭವ ಆಗಿದ್ದು ಟೈಮಿಂಗ್ಸ್ ಏನು ಅಂದ್ರೆ, ಇವತ್ತಿನ ದಿನ ರಾತ್ರಿ, ಅದೇ ಶಿವರಾತ್ರಿ ಅಂತ ನಾವೇನ್ ಕಳಿತೀವಿ, ನೀವ್ ಹೇಳ್ದಂಗೆ ಆ ದಿನ ಅಂದ್ರೆ ಬಹುಳ, ಅದು ಪ್ರತಿ ತಿಂಗಳು ಬರ್ತಾ ಇರುತ್ತೆ. ಆದ್ರೆ ನಾವೇನಂತೀವಿ, ನೀವ್ ಅಂದಂಗೆ ಪ್ರತಿ ತಿಂಗಳದು ಮಾಸ ಶಿವರಾತ್ರಿ ಅಂತ ಹೇಳ್ತೀವಿ. ಈ ಮಾಘ ಮಾಸದಲ್ಲಿ ಬರುವ ಒಂದು ಈ ಬಹುಳ ಚತುರ್ದಶಿಗೆ ಮಾತ್ರ ನಾವೇನಂತೀವಿ, ಮಹಾಶಿವರಾತ್ರಿ ಅಂತ ಕರಿತೀವಿ. ಈ ಮಹಾಶಿವರಾತ್ರಿ ದಿನ ರಾತ್ರಿ 11:30 ಇಂದ
12 ಗಂಟೆ 18 ನಿಮಿಷದ ಮಧ್ಯದಲ್ಲಿ ಈ ಲಿಂಗ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಪವಿತ್ರವಾದ ಸಮಯ ಅಂತ. ಈ ಟೈಮಲ್ಲಿ ರುದ್ರಾಭಿಷೇಕಗಳಿರಬಹುದು, ಈ ತರ ಕಲ್ಯಾಣ, ಶಿವ ಪಾರ್ವತಿ ಕಲ್ಯಾಣಗಳಿರ್ಬೋದು, ಏಕಾದಶ ರುದ್ರಾಭಿಷೇಕಗಳಿರ್ಬೋದು, ಈ ತರ ಎಲ್ಲಾ ನಡೀತಾ ಇರುತ್ತೆ. ಆ ಟೈಮಲ್ಲಿ ಈ ಒಂದು 48 ನಿಮಿಷಗಳು ನಾವು ಧ್ಯಾನ ಮಾಡಿದಾಗ ಕೋಟಿ ಈ ಏಕಾದಶ ರುದ್ರಾಭಿಷೇಕ ಮಾಡ್ತಾರಲ್ಲ, ಈ ಕೋಟಿ ಸಲ ಈ ರುದ್ರಾಭಿಷೇಕ ಮಾಡಿದಷ್ಟು ಫಲ ನಮಗೆ ಈ ರಾತ್ರಿ ಈ 48 ನಿಮಿಷ ನಾವು ಪರಮಶಿವನ ಜೊತೆ ಅನುಸಂಧಾನ ಆಗಿ ಧ್ಯಾನ ಮಾಡೋದ್ರಿಂದ ಅಷ್ಟು ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ದಿನ ನಮ್ಗೆ ಆ ಲಿಂಗ, ಆ ಚೈತನ್ಯ ಯಾವುದು, ಆ ಒಂದು ಚೈತನ್ಯ ಸ್ವರೂಪವಾದ ಶಿವ ಒಂದು ಲಿಂಗ ಧಾರಣೆ, ಲಿಂಗ ಸ್ವರೂಪನ ತಾಳ್ತಾರೆ ಅವತ್ತಿನ ದಿನ. ಸೊ ಹಾಗಾಗಿ ಈ ದಿನಕ್ಕೆ ಅಷ್ಟು ವಿಶೇಷತೆ ಇದೆ. ಮತ್ತೆ ಶಿವನ ನೀವು ನೋಡಿದ ತಕ್ಷಣ ಶಿವನ ರೂಪ ನಮಗೆಲ್ಲ ಜ್ಞಾಪಕ ಇದೆ ಅಲ್ವಾ? ಹೇಗಿರುತ್ತೆ ಶಿವ ಅಂತಂದ್ರೆ, ತಲೆ ಮೇಲೆ ಒಂದು ಚಂದ್ರ ಇರುತ್ತೆ, ಗಂಗೆ ಇರುತ್ತೆ, ಕುತ್ತಿಗೆಯಲ್ಲಿ ಒಂದು ಹಾವು ಇರುತ್ತೆ. ಅಂದ್ರೆ ಒಂದೊಂದಕ್ಕೂ ಒಂದೊಂದು ರೀಸನ್ ಇರುತ್ತಲ್ವಾ, ಯಾಕೆ ಈ ತರ ಇದ್ದಾರೆ ಅಂತ. ವಿಷಕಂಠ ಹಾವನ್ ಸುತ್ಕೊಂಡಿರ್ತಾನೆ, ಯಾಕೆಂದ್ರೆ ಆ ವಿಷ ಕಕ್ಕೋಕ್ಕೂ ಆಗಲ್ಲ. ಅದು ಸಮುದ್ರ ಮಂಥನದ ಟೈಮಲ್ಲಿ ಆ ವಿಷ ಉದ್ಭವ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಏನ್ ಮಾಡ್ಬೇಕು, ಆ ವಿಷನ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ಎಲ್ಲ ವಿನಾಶ ಆಗೋಗ್ಬಿಡತ್ತೆ. ಅಥವಾ ಇವ್ರು ನುಂಗಿದ್ರೆ ಏನಾಗುತ್ತೆ, ಅವರ ಶರೀರ ನಾಶ ಆಗುತ್ತೆ. ಸೊ ಇದೆರಡನ್ನೂ ತಡೆಯಕ್ಕೆ ಏನ್ ಮಾಡ್ತಾರೆ, ಶಿವ ಅವರ ಗಂಟಲಲ್ಲಿ ಆ ವಿಷನ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಆ ಗಂಟಲ್ ಪೋರ್ಷನ್ ಇಷ್ಟು ನಮಗೆ ಗೊತ್ತಾಗುತ್ತೆ, ಬ್ಲೂ ಕಲರ್ ಆಗಿರುತ್ತೆ, ಮತ್ತೆ ಹಾವನ್ನ ಸುತ್ಕೊಂಡಿರ್ತಾರೆ. ಅಂದ್ರೆ ಆ ಶಿವನಲ್ಲಿರುವ ಒಂದೊಂದು ಅಂಶನು ಒಂದೊಂದಕ್ಕೆ ಪ್ರತೀತಿಯಾಗಿದೆ. ಆ ಚಂದ್ರ ಅಷ್ಟೇ, ಶಿವನ ಮೇಲೆ ಇರೋ ಆ ಚಂದ್ರದ ಎಷ್ಟು ಇರುತ್ತೆ ಅದ್ರ ಆಕಾರ ಅಂತಂದ್ರೆ, ಆ ಸೈಜ್ ಅಂದ್ರೆ, ನಮಗೆ ಈ ಚೌತಿ ದಿನ ಚಂದ್ರನ್ ನೋಡ್ತೀವಲ್ಲ ನಾವು, ಅದ್ ಎಷ್ಟಿರುತ್ತೆ, ಎಷ್ಟು ತೆಳ್ಳಿಗೆ ಯಾವ ತರ ಇರುತ್ತೆ ಅಷ್ಟೇ ಇರುತ್ತಂತೆ ಆ ಶಿವನ ಮೇಲೆ ಆ ಚಂದ್ರನ ಒಂದು ಆಕಾರ. ಮತ್ತೆ ಗಂಗೆ, ಶಿವನ ಮೇಲಿಂದ ಆ ಗಂಗೆ ಆ ಕೈಲಾಸದಿಂದ ಭೂಮಿವರೆಗೂ ಹರ್ಕೊಂಡು ಬರುವಂತಹ, ಅದು ಎಷ್ಟು ಅಂದ್ರೆ ಎಲ್ಲ ಆ ಕರ್ಮಗಳನ್ನೆಲ್ಲ ಕಳೀತಾ, ಪಾಪಗಳನ್ನೆಲ್ಲ ತೊಳೆಯುತ್ತಾ ಅಂತ ಅದ್ಭುತವಾದ ಗಂಗೆ ಶಿವನ ತಲೆ ಮೇಲಿಂದ ನಮಗೆ ಭೂಲೋಕದಲ್ಲಿ ಹರಿತಾಳೆ. ಮತ್ತೆ ಆ ಹಾವು, ಶಿವನ ಗಂಟ್ಲು ಸುತ್ತಿರೋ ಹಾವು ಯಾವುದು, ವಾಸುಕಿ. ಆ ವಾಸುಕಿ ಸೈಜ್ ಎಷ್ಟಿರುತ್ತೆ ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಅದನ್ನ ಮೆಜರ್ ಮಾಡಕ್ ಹೋಗಲ್ಲ, ಅಷ್ಟು ದೊಡ್ಡದಾಗಿರುತ್ತೆ ಆ ಹಾವಿನ ಒಂದು ಲೆಂತ್ ಇರ್ಬೋ ಸೈಜು. ಯಾಕೆ ಅದನ್ನ ತೋರಿಸಿದಾರಲ್ಲಿ, ಅದ್ರ ಪ್ರತೀತಿ ಏನು ಅಂತಂದ್ರೆ, ಅಂದ್ರೆ ನಾವು ಈ ಭೂಲೋಕದಲ್ಲಿ ಎಷ್ಟು ತರ ಇದಿದೆ ಅಲ್ವಾ, ಏನು ಪ್ರಾಣಿ ಲೋಕ ಇರ್ಬೋದು, ಅಥವಾ ಮನುಷ್ಯ ಜಾತಿ ಇರ್ಬೋದು, ಪ್ರಾಣಿ ಜಾತಿ ಇರ್ಬೋದು, ಕೋಟ್ಯಾಂತರ ಜಾತಿಗಳಿರುತ್ತೆ, ಕೋಟ್ಯಾಂತರ ತರ ಕರ್ಮಗಳು. ಅದೇ ಎಷ್ಟು ತರ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂಥದ್ದು. ಏನೇ ಇರ್ಲಿ, ಯಾವ ತರನೇ ಇರ್ಲಿ, ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಯಾರಿಂದ ಸಾಧ್ಯ, ಶಿವನ ಒಬ್ಬರಿಗೆ ಸಾಧ್ಯ ಆಗೋದದು. ಅದನ್ನ ಒಂದು ಆ ಒಂದು ಬಿಂಬಿಸೋಕೆ, ಇದನ್ನ ಬಿಂಬಿಸೋಕೆ ಆ ಒಂದು ವಾಸುಕಿ, ಅಷ್ಟು ದೊಡ್ಡದಾಗಿರೋ ವಾಸುಕಿನ ಹೇಗೆ ಗಂಟ್ಲಿಗೆ ಸುತ್ಕೊಂಡಿರ್ತಾನೋ ಅದೇ ತರ ಶಿವ ಏನು ನಾವೆಲ್ಲ ಎಷ್ಟು ಅಂದ್ರೆ ಕಂಟ್ರೋಲಿಂಗ್ ಮಾಡೋ ಕೆಪಾಸಿಟಿ, ಲಯಕಾರಕ ಅಲ್ವಾ ಈಶ್ವರ, ಅಂದ್ರೆ ಅಷ್ಟು ಕೆಪಾಸಿಟಿ ಇದೆ ಅವರಿಗೆ. ಇಷ್ಟೊಂದು ಕೋಟಿ ಜೀವರಾಶಿಗಳನ್ನ ಕಂಟ್ರೋಲ್ ಮಾಡುವಂತಹ ಒಂದು ಕೆಪಾಸಿಟಿ ಆ ಮಹಾಶಿವನಿಗೆ ಇದೆ ಅನ್ನುವುದನ್ನ ತೋರ್ಸೋಕೆ ಆ ವಾಸುಕಿನ ಗಂಟಲ್ ಸುತ್ತು ತೋರಿಸ್ತಾರೆ. ಸೊ ಇದಿಷ್ಟು ಅವರ ರೂಪ. ಮತ್ತೆ ಅರ್ಧನಾರೀಶ್ವರ ರೂಪದಲ್ಲಿನೂ ನೋಡಿರ್ತೀರ ಈಶ್ವರನಲ್ವಾ, ಒಂದು ಕಡೆ ಪಾರ್ವತಿ, ಎಡಭಾಗದಲ್ಲಿ ಪಾರ್ವತಿ, ರೈಟ್ ಸೈಡ್ ಅಲ್ಲಿ ಶಿವ ಇರ್ತಾನೆ. ಶಿವ ಅಂತಂದ್ರೆ ನಿರಾಡಂಬರ ಅಲ್ವಾ, ಸ್ಮಶಾನವಾಸಿ, ನಿರಾಡಂಬರ, ಎಷ್ಟು ಸಿಂಪಲ್ ಆಗಿರ್ತಾರೆ ಶಿವ. ಅಷ್ಟೇ ಆ ಪಾರ್ವತಿ ಅಮ್ಮನವ್ರನ್ನ ಲೆಫ್ಟ್ ಅಲ್ಲಿ ನಾವು ತೋರಿಸುವಾಗ ಅಷ್ಟೇ ಒಂದು ಒಡವೆಗಳು ಹಾಕೊಂಡು ಶೋಭಿಸ್ತಾ ಇರ್ತಾಳೆ ಅಲ್ಲಿ ಆಕೆ. ಅಂದ್ರೆ ಅದೇನ್ ತೋರ್ಸುತ್ತೆ ಅಲ್ಲಿ ಅಂತಂದ್ರೆ, ಎರಡನ್ನು ಇಲ್ಲಿ ನಿರಾಡಂಬರವಾಗಿ ಇರ್ತಾರೆ ಇಲ್ಲಿ, ಆದ್ರೆ ಅಷ್ಟೇ ಸ್ಫೂರ್ತಿದಾಯಕವಾಗಿ ಪಾರ್ವತಿ ಅಮ್ಮನವ್ರು ಇರ್ತಾರೆ. ಪ್ರತಿಯೊಂದು ಏನೇ ನಡೆದ್ರು ಅಲ್ಲಿ ಪಾರ್ವತಿ ಅಮ್ಮನವರ ಆದೇಶವಿಲ್ಲದೆ, ಅವರ ಒಂದು ಪರ್ಮಿಷನ್ ಇಲ್ಲದೆ ಯಾವುದು ಇಲ್ಲಿ ಆಗಲ್ಲ ಅಂತ ಈಶ್ವರನ ಹತ್ರ. ಪ್ರತಿಯೊಂದಕ್ಕೂ ಅವರ ಒಂದು ಇಂಟರ್ಫರೆನ್ಸ್ ಇದ್ದೇ ಇರುತ್ತೆ ಇಲ್ಲಿ. ಸೊ ಇಷ್ಟು ಇವರ ರೂಪ. ಸೊ ಇವತ್ತು ನಾವು ನೆಕ್ಸ್ಟ್ ಮೆಡಿಟೇಷನ್ ಮಾಡುವಾಗ ಈ ಒಂದು ರೂಪವನ್ನ ನಮ್ಮ ಕಣ್ಮುಂದೆ ಇಟ್ಕೊಳ್ತಾ ಒಂದು ಅಂದ್ರೆ ಚಂದ್ರ ಏನಕ್ಕೆ ಪ್ರತೀತಿಯಾಗಿದ್ದಾರೆ, ಗಂಗೆ ಏನಕ್ಕೆ ಪ್ರತೀತಿಯಾಗಿದ್ದಾರೆ, ಅದು ಒಂದೊಂದನ್ನು ನಾವು ನೆನೆಸ್ಕೊಳ್ತಾ ಆ ಎಲ್ಲ ದೈವ ತತ್ವವನ್ನ ನಮ್ಮಲ್ಲಿ ನಾವು ಅಂದ್ರೆ ಅವ್ರ ಜೊತೆ ಅನುಸಂಧಾನ ಆಗ್ತಾ ನಮ್ಮೊಳಗೆ ನಾವು ಅದನ್ನೆಲ್ಲಾನು ರಿಸೀವ್ ಮಾಡ್ಕೊಳ್ತಾ ಇವತ್ತಿನ ದಿನ ನಾವು ಧ್ಯಾನ ಮಾಡೋಣ. ಸೊ ಇದು ನೀಲಕಂಠ, ಅದು ಹಾಲಾಹಲ ಯಾವಾಗ ಉದ್ಭವಿಸಿರೋದು ಗೊತ್ತಲ್ವಾ, ಸಮುದ್ರ ಮಂಥನ ಆಗುವಾಗ ಹಾಲಾಹಲ ಉದ್ಭವಿಸಿರುತ್ತೆ. ಅದು ಅಷ್ಟೇ, ಆ ಜ್ವಾಲೆನ ನುಂಗಬೇಕು ಅಂತ ಹೇಳಿದ್ದು, ಆ ಒಂದು ಮೆಸೇಜ್ ಸಹ ಕೊಟ್ಟಿದ್ದನ್ನು ಪಾರ್ವತಿ ದೇವಿನೇ ಆಗಿರ್ತಾಳೆ. ಸೊ ಆ ಪಾರ್ವತಿ ದೇವಿ ನುಂಗುವಾಗ ಅವರ ಒಂದು ಕೈಯನ್ನ ಉದ್ದ ಮಾಡ್ಬಿಟ್ಟು ಹಸ್ತನ ಅವ್ರ ಗಂಟ್ಲ ಮೇಲೆ ಈ ತರ ಪ್ರೆಸ್ ಮಾಡಿ ಹಿಡಿತಾಳೆ, ಒಳಗೆ ಹೋಗ್ಬಾರ್ದು ಅನ್ನುವಂಥದ್ದು. ಯಾಕೆಂದ್ರೆ ಅದೇ ಆಗ್ಲಿಲ್ದಾಗೆ ಕಕ್ಕಿದ್ರೆ
ಹೋಗ್ಬಿಡುತ್ತೆ, ಪ್ರಪಂಚನೇ ಹೋಗುತ್ತೆ, ನುಂಗಿದ್ರೆ ಅವರ ಶರೀರ ಹೋಗುತ್ತೆ. ಸೊ ಹಾಗಾಗಿ ಅದರಲ್ಲೂ ಸಹ ಪಾರ್ವತಿ ದೇವಿ ತುಂಬಾ ಇಂಪಾರ್ಟೆಂಟ್ ರೋಲು ಪ್ಲೇ ಮಾಡ್ತಾರೆ. ಸೊ ಈ ತರ ಈ ಒಂದು ಆ ಟೈಮಲ್ಲಿ ಆ ಲಿಂಗ ಸ್ವರೂಪ ಉದ್ಭವ ಆಗಿದ್ದಕ್ಕೆ ಇವತ್ತು ಈಗಾನು ಮಾಡ್ತಾ ಇದೀವಿ ಮೆಡಿಟೇಷನ್. ಮತ್ತೆ ರಾತ್ರಿ ಎಲ್ರೂ ಸಾಧ್ಯವಾದ್ರೆ ರಾತ್ರಿ 11:30 12 ಗಂಟೆ 18 ನಿಮಿಷದವರೆಗೂ ಮೆಡಿಟೇಷನ್ ಮಾಡಿ, ಅದು ತುಂಬಾ ಪವರ್ಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಈಗ ನೆಕ್ಸ್ಟ್ ಮತ್ತೆ ನಾವು ಇವಾಗ 1 hour ಮೆಡಿಟೇಷನ್ ಮಾಡೋಣ. ಯಾರು ಮಾತಾಡೋದು ಬೇಡ, ಅಂದ್ರೆ ಏನಾದ್ರು ಡೌಟ್ಸ್ ಇದ್ರೆ ಲಾಸ್ಟಿಗೆ ಹ್ಯಾಂಡ್ ರೈಸ್ ಮಾಡಿ. ಅದೇ ತರನೇ ರೂಲ್ಸ್. ಮತ್ತೆ ಯಾರು ಸ್ಪೆಕ್ಸ್ ಹಾಕೊಂಡಿದ್ರೆ ತೆಗೆದಿಟ್ಬಿಡಿ. ಕಣ್ಣುಗಳನ್ನ ಎರಡೂ ಕಣ್ಗಳನ್ನ ಹಗುರವಾಗಿ ಮುಚ್ಕೊಳ್ಳಿ. ಕೈಗಳೆರಡನ್ನ ಈ ತರ ಕೂಡಿಸ್ಕೊಳ್ಳಿ. ಕಾಲ್ಗಳೆರಡನ್ನ ಕ್ರಾಸ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಮತ್ತೆ ಇನ್ನ ಒಂದು ವಿಶೇಷತೆ, ಶಿವನಿಗೆ ಬಿಲ್ಪತ್ರೆ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ನಾವೆಲ್ಲ ಈ ದಿನ ಶಿವರಾತ್ರಿ ದಿನ ಬಿಲ್ಪತ್ರೆ ಎಲ್ಲರೂ ಅರ್ಪಿಸ್ತೀವಲ್ಲ, ಆ ಬಿಲ್ಪತ್ರೆನೂ ಅಷ್ಟೇ 3 ದಳಗಳಿದ್ರೆ ಅದರಲ್ಲಿ ಒಂದು ಬ್ರಹ್ಮ ಆಗಿರುತ್ತೆ, ಒಂದು ವಿಷ್ಣು ಆಗಿರುತ್ತೆ, ಮಧ್ಯದಲ್ಲಿರೋದು ಶಿವನ ಸ್ವರೂಪ ಆಗಿರುತ್ತೆ. ಹಾಗಾಗಿ ಈ 3 ಬಿಲ್ಪತ್ರೆನ ಈ ದಿನ ನಾವು ಪೂಜೆ ಮಾಡೋದು ಅಷ್ಟು ಶ್ರೇಷ್ಠ ಅಂತಾನು ಹೇಳ್ತಾರೆ. ಇವತ್ತಿನ ದಿನ ಈ ತ್ರಿಮೂರ್ತಿಯರಿಂದ ತ್ರಿಕಾಲ ಜ್ಞಾನ ಪಡೆಯುವಂತಹ ಶ್ರೇಷ್ಠವಾದ ದಿನ ಈ ಶಿವರಾತ್ರಿ ದಿನ. ಹಾಗಾಗಿ ಅತಿ ಹೆಚ್ಚು ಶಿವನ ಆರಾಧನೆ ಮಾಡ್ತಾ, ಶಿವನ ಧ್ಯಾನವನ್ನು ಮಾಡ್ತಾ, ಮೌನವನ್ನು ಮಾಡ್ತಾ ಕಳಿಬೇಕು ಅಂತ ಹೇಳ್ತಾರೆ. ಸೊ ಮಾಸ್ಟರ್ಸ್ ಇವಾಗ ಎಲ್ಲ ಕಣ್ಮುಚ್ಕೊಂಡ್ಬಿಡಿ. ಒಂದು ಸುಂದರವಾದ ಮ್ಯೂಸಿಕ್ ಜೊತೆ ಮತ್ತೆ ಹಾಗೆ ಲೈವ್ ಮ್ಯೂಸಿಕ್ ಜೊತೆನು ಸುಂದರವಾದ ಭಜನ್ಸ್ ಹೇಳ್ತಾರೆ, ಸುಂದರವಾದ ಶಿವನ ಹಾಡುಗಳನ್ನು ಹೇಳ್ತಾರೆ. ಅದನ್ನ ಕೇಳ್ತಾ ನಾವು ಧ್ಯಾನ ಮಾಡೋಣ. ಯಾರು ಆ ಮಂತ್ರಗಳನ್ನ ರಿಪೀಟ್ ಮಾಡೋದು ಬೇಡ, ಹಾಡುಗಳನ್ನ ರಿಪೀಟ್ ಮಾಡೋದು ಬೇಡ. ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರಿ. ಕಣ್ಣು ಮುಚ್ಕೊಂಡು ನಿಮ್ಮ ಸಹಜವಾದ ಶ್ವಾಸದ ಕಡೆ ಗಮನ ಕೊಡ್ತಾ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಮಾಸ್ಟರ್ಸ್ ಇವತ್ತು ವಿಶೇಷವಾಗಿ ನಾವು ಪರಮಶಿವನನ್ನ ಹಾಗೆ ಕೈಲಾಸದಲ್ಲಿರುವ ಆ ಶಿವನ ಪರಿಪೂರ್ಣ ಗಣಗಳನ್ನು ಆಹ್ವಾನಿಸಿಕೊಂಡು ಈ ದಿನದ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಪ್ರತಿಯೊಬ್ಬರು ಶಿವಾನುಸಂಧಾನವಾಗೋಣ. ಎಲ್ಲರಿಗೂ ಗೊತ್ತಿರುವ ಹಾಗೆ ಶಿವನು ಧ್ಯಾನ ಪ್ರಿಯ. ಮಾಸ್ಟರ್ಸ್ ಯಾವುದೇ ರೀತಿಯ ಆಲೋಚನೆಗಳಿಲ್ಲದೆ ಕೇವಲ ನಿಮ್ಮ ಸಹಜವಾದ ಉಸಿರಾಟದ ಕಡೆ ಗಮನವನ್ನು ಕೊಡಿ ಮಾಸ್ಟರ್ಸ್. ಹಾಗೆ ಎಲ್ಲರೂ ಶಿವನ ರೂಪವನ್ನು ಒಂದು ಸಲಿ ಕಣ್ಮುಂದೆ ತಂದ್ಕೊಳ್ಳಿ. ಡಮರು, ತ್ರಿಶೂಲ, ಚಂದ್ರ, ಗಂಗೆ, ಹಾಗೆ ಆ ಕೈಲಾಸ ಪರ್ವತ, ಆ ತಂಪಾದ ಗಾಳಿ ಎಲ್ಲವನ್ನು ಫೀಲ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಆ ಕೈಲಾಸ ಪರ್ವತದಲ್ಲಿ ಪರಮಶಿವನು ಪಾರ್ವತಿಯ ಜೊತೆ ತೇಜೋಮಯನಾಗಿ ಹೊಳೆಯುತ್ತಿದ್ದಾನೆ. ಹಾಗೆ ಎಲ್ಲ ಶಿವಗಣಗಳ ಜೊತೆ ಅಂದರೆ ನಂದಿ, ಶೃಂಗಿ, ಭೃಂಗಿ, ವಿಘ್ನೇಶ್ವರ, ಸುಬ್ರಹ್ಮಣ್ಯ ಎಲ್ಲರ ಜೊತೆ ಪರಮಶಿವ ಅತಿ ಸುಂದರವಾಗಿ ಕಂಗೊಳಿಸುತ್ತಿದ್ದಾರೆ. ಆ ತಂಪಾದ ಅನುಭವ, ಈ ಅದ್ಭುತವಾದ ದಿನ ಪಾರ್ವತಿ ಸಮೇತವಾಗಿ ಎಲ್ಲ ಪರಮಶಿವ ಗಣಗಳೊಂದಿಗೆ ಕನೆಕ್ಟ್ ಆಗೋಣ ಮಾಸ್ಟರ್ಸ್. ನಮ್ಮ ಜೊತೆ ಆ ಪರಮಶಿವನು ಸಹ ಧ್ಯಾನ ಸ್ಥಿತಿಯಲ್ಲಿದ್ದಾನೆ. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಮಾಸ್ಟರ್ಸ್ ಯಾವುದೇ ರೀತಿಯ ಆಲೋಚನೆ ಬೇಡ. ಕೇವಲ ನಿಮ್ಮ ಸಹಜವಾದ ಶ್ವಾಸ ಜೊತೆ ಮಾತ್ರ ಇರಿ ಮಾಸ್ಟರ್ಸ್.
ಈ ಅದ್ಭುತವಾದ ದಿನ ಮಹಾಶಿವನ ಚೈತನ್ಯದೊಂದಿಗೆ ಅನುಸಂಧಾನವಾಗಿ ಧ್ಯಾನವನ್ನು ಮಾಡುವುದರಿಂದ ನಿಮ್ಮಲ್ಲಿರುವ ಎಲ್ಲ ಚಕ್ರಗಳು ಸಹ ಆಕ್ಟಿವೇಟ್ ಆಗುತ್ತೆ ಮಾಸ್ಟರ್ಸ್. ಪ್ರತಿಯೊಂದು ಚಕ್ರಗಳು ಶಕ್ತಿಯುತವಾಗುತ್ತವೆ. ಆ ವಿಶ್ವಮಯ ಪ್ರಾಣಶಕ್ತಿಯಿಂದ ಪ್ರತಿಯೊಂದು ಚಕ್ರಗಳಲ್ಲಿಯೂ ಆ ಪರಮಶಿವನ ಚೈತನ್ಯವು ಹರಿಯುತ್ತದೆ ಮಾಸ್ಟರ್ಸ್. ನಿಮ್ಮಲ್ಲಿರುವ ಆ ಕುಂಡಲಿನಿ ಶಕ್ತಿ ಸಹ ಜಾಗೃತಿಗೊಳ್ಳುತ್ತದೆ. ಯಾರು ಕಣ್ಣುಗಳನ್ನು ಬಿಡಬೇಡಿ. ನಿಮ್ಮ ಸಹಜವಾದ ಉಸಿರಾಟದೊಂದಿಗೆ ಇರಿ. ಕೇವಲ ಉಚ್ಛ್ವಾಸ ನಿಶ್ವಾಸ. ಓಂ ನಮಃ ಶಿವಾಯ. 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 ಮಾಸ್ಟರ್ಸ್, ಯಾರು ಕಣ್ಣುಗಳನ್ನು ಬಿಡಬೇಡಿ. ನಿಮ್ಮ ದೇಹ ಹಗುರವಾಗುತ್ತಿರುವುದನ್ನು ಗಮನಿಸಿಕೊಳ್ಳಿ. ನಿಮ್ಮ ಹಣೆಯನ್ನು ಗಮನಿಸಿಕೊಳ್ಳಿ ಮಾಸ್ಟರ್ಸ್. ಆ ಪರಮೇಶ್ವರನ ದಿವ್ಯ ಕಾಂತಿ ನಿಮ್ಮಲ್ಲಿ ಹರಿಯುತ್ತಿದೆ. ನಿಮ್ಮ ದೇಹದ ಪ್ರತಿಯೊಂದು ಭಾಗವು ಹಗುರವಾಗುತ್ತಿದೆ.
ಆ ಒಂದು ಅದ್ಭುತವಾದ ದೈವಿ ಶಕ್ತಿಯು ನಿಮ್ಮೊಳಗೆ ತಲೆಯಿಂದ ಪಾದದವರೆಗೂ ಹರಿಯುತ್ತಿದೆ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನು ಬಿಡಬೇಡಿ. ಸಂಗೀತದೊಂದಿಗೆ ಧ್ಯಾನ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜಟಾಜೂಟಧರ ನಮಃ ಶಿವಾಯ. ಗಂಗಾಧರನೇ ನಮಃ ಶಿವಾಯ. ಚಂದ್ರಶೇಖರ ನಮಃ ಶಿವಾಯ. ನಾಗಭೂಷಣ ನಮಃ ಶಿವಾಯ. ನಾಗಭೂಷಣ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ತ್ರಿನೇತ್ರಪಾಲನೆ ನಮಃ ಶಿವಾಯ. ನೀಲಕಂಠ ನಮಃ ಶಿವಾಯ. ರುದ್ರಾಕ್ಷಿಹಾರ ನಮಃ ಶಿವಾಯ. ವಿಭೂತಿ ಪ್ರಿಯನೇ ನಮಃ ಶಿವಾಯ. ವಿಭೂತಿ ಪ್ರಿಯನೇ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಡಕ್ಕಡಮರುಗ ನಮಃ ಶಿವಾಯ. ತ್ರಿಶೂಲಪಾಣಿ ನಮಃ ಶಿವಾಯ. ಕೈಲಾಸವಾಸನೆ ನಮಃ ಶಿವಾಯ. ಅಭಯಹಸ್ತನೆ ನಮಃ ಶಿವಾಯ. ಅಭಯಹಸ್ತನೆ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪಾರ್ವತಿ ರಮಣ ನಮಃ ಶಿವಾಯ. ಗಿರಿಜಾಕಾಂತ ನಮಃ ಶಿವಾಯ. ತ್ರಿಲೋಕ ಸುಂದರ ನಮಃ ಶಿವಾಯ. ಭಕ್ತರಕ್ಷಕ ನಮಃ ಶಿವಾಯ. ಭಕ್ತರಕ್ಷಕ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಾಸ್ಟರ್ಸ್, ಯಾವುದೇ ರೀತಿಯ ಆಲೋಚನೆ ಬೇಡ, ಕೇವಲ ಉಚ್ಛ್ವಾಸ ನಿಶ್ವಾಸ. ಹಾಗೆ ಎಲ್ಲರೂ ಕೇಳಿಕೊಳ್ಳಿ ಮಾಸ್ಟರ್ಸ್, ನನ್ನ ಗತ ಜನ್ಮದಲ್ಲಿ ಎಷ್ಟೆಲ್ಲ ದುಷ್ಕರ್ಮಗಳನ್ನು ಮಾಡಿರುವೆನೋ ಅವೆಲ್ಲವದಕ್ಕೂ ನಾನು ಪಶ್ಚಾತ್ತಾಪ ಹೊಂದುತ್ತಿದ್ದೇನೆ. ಈ ಪಶ್ಚಾತ್ತಾಪ ಹೊಂದಿ ಪರಿವರ್ತನೆಯಾಗಿ ಪ್ರಾಯಶ್ಚಿತ್ತ ಹೊಂದುವ ಅವಕಾಶ ಕೊಡಿ ಎಂದು ಕೇಳಿಕೊಳ್ಳಿ ಮಾಸ್ಟರ್ಸ್. ಹಾಗೆಯೇ ಆ ಎಲ್ಲ ಜನ್ಮದಲ್ಲಿಯೂ ಅಥವಾ ಈ ಜನ್ಮದಲ್ಲಾದರೂ ತಿಳಿದು ತಿಳಿಯದೆಯೋ ಮಾಡಿರುವ ದುಷ್ಕರ್ಮಗಳಿಗೆ ಹಾಗೂ ಈ ಆತ್ಮದಿಂದ ಬೇರೆ ಯಾವುದಾದರೂ ಆತ್ಮಕ್ಕೆ ತೊಂದರೆಯುಂಟಾಗಿದ್ದಲ್ಲಿ
ದುಃಖ ಉಂಟಾಗಿದ್ದಲ್ಲಿ ಅವರೆಲ್ಲರೂ ನನ್ನನ್ನು ಕ್ಷಮಿಸಿ ಬಿಡಿ ಎಂದು ಕೇಳಿಕೊಳ್ಳಿ ಮಾಸ್ಟರ್ಸ್. ನಾವು ಮಾಡಿರುವ ಎಲ್ಲ ದುಷ್ಕರ್ಮಗಳು ತೊಲಗಬೇಕಾದರೆ ನಾವು ಪಶ್ಚಾತ್ತಾಪ ಹೊಂದಲೇಬೇಕು ಮಾಸ್ಟರ್ಸ್. ಆ ಪಶ್ಚಾತ್ತಾಪದಿಂದ ಪರಿವರ್ತನೆಯಾಗಿ ಪ್ರಾಯಶ್ಚಿತ್ತ ಹೊಂದಬೇಕು. ಈ ಒಂದು ಅದ್ಭುತವಾದ ಧ್ಯಾನದಿಂದ ಮಾತ್ರ ಇವೆಲ್ಲವೂ ಸಾಧ್ಯ. ಶಂಕರ ಚಂದ್ರಶೇಖರ ಗಂಗಾಧರ ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ ಪಾಹಿ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ ನೀಲಕಂಠ ಪಾಲನೇತ್ರ ಭಸ್ಮ ಪೂಜಿತ ಸುಂದರ ನೀಲಕಂಠ ಪಾಲನೇತ್ರ ಭಸ್ಮ ಪೂಜಿತ ಸುಂದರ ಪಾಹಿ ಕರುಣಾಕರ ಗಿರಿಜೇಶ ಓಂಕಾರೇಶ್ವರ ಪಾಹಿ ಕರುಣಾಕರ ಗಿರಿಜೇಶ ಓಂಕಾರೇಶ್ವರ ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ ಪಾಹಿ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ ತಾಂಡವ ಪ್ರಿಯ ಜಯ ನಟೇಶ ವಿಶ್ವನಾಥ ಮಹೇಶ್ವರ ತಾಂಡವ ಪ್ರಿಯ ಜಯ ನಟೇಶ ವಿಶ್ವನಾಥ ಮಹೇಶ್ವರ ಪಾಹಿ ಅಭಯಂಕರ ವ್ಯಾಘ್ರಚರ್ಮಾಂಬರ ಪಾಹಿ ಅಭಯಂಕರ ವ್ಯಾಘ್ರಚರ್ಮಾಂಬರ ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ ಪಾಹಿ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ ನಂದಿವಾಹನ ಸಂಭಜಿತ ಕಾದರ ಪರಮೇಶ್ವರ ನಂದಿವಾಹನ ಸಂಭಜಿತ ಪರಮೇಶ್ವರ ಪಾಹಿ ಜಗದೀಶ್ವರ ಕೈಲಾಸಪತಿ ಸುಂದರೇಶ್ವರ ಪಾಹಿ ಜಗದೀಶ್ವರ ಕೈಲಾಸಪತಿ ಸುಂದರೇಶ್ವರ ಶಂಕರ ಚಂದ್ರಶೇಖರ ಗಂಗಾಧರ ಸುಮನೋಹರ ಪಾಹಿ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ ಪಾಹಿ ಪರಮೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ ಮೃತ್ಯುಂಜಯ ವಿಶ್ವೇಶ್ವರ. ಮಾಸ್ಟರ್ಸ್, ಯಾರು ಕಣ್ಣುಗಳನ್ನು ಬಿಡಬೇಡಿ. ಇಂತಹ ಅದ್ಭುತವಾದ ದಿನ ನಾವೆಲ್ಲರೂ ನಮ್ಮನ್ನು ನಾವು ಆಶೀರ್ವದಿಸಿಕೊಳ್ಳೋಣ. ಎಲ್ಲ ಕಷ್ಟಗಳು ದುಃಖಗಳು ಇಂದಿನಿಂದ ದೂರವಾಗಲಿ. ಈ ದಿನದಿಂದ ನನಗೆ ಎಲ್ಲವೂ ವಿಜಯದ ದಿನಗಳಾಗಿಯೇ ಇರುತ್ತವೆ. ಹಾಗೆಯೇ ಎಲ್ಲರೂ ಸೈಲೆಂಟ್ ಆಗಿರಿ ಮಾಸ್ಟರ್ಸ್.
ಬೇರೆ ಯಾವುದೇ ರೀತಿಯ ಆಲೋಚನೆಗಳು ಬೇಡ. ಬಿ ಒನ್ ವಿತ್ ಯುವರ್ ನಾರ್ಮಲ್ ಸಿಂಪಲ್ ಅಂಡ್ ನ್ಯಾಚುರಲ್ ಬ್ರೆತ್. ಎಲ್ಲ ಶಿವಗಣಗಳ ಮಧ್ಯೆ ನಮ್ಮನ್ನು ನಾವು ಆಶೀರ್ವದಿಸಿಕೊಳ್ಳೋಣ. ಹಾಗೆ ಈ ಒಂದು ವಿಶ್ವಕ್ಕೆ ನಾವು ಕೃತಜ್ಞತೆಗಳನ್ನು ಸಹ ಸಲ್ಲಿಸೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಎಂದು ಹೇಳಿಕೊಳ್ಳಿ ಮಾಸ್ಟರ್ಸ್. ಬೇಸರದೆ ಸದಾಶಿವ ನಿನ್ನಿ ಕಾಶಿಯ ಪ್ರಭು ವಿಶ್ವೇಶ್ವರ ನಿನ್ನಿ. ಬೇಸರದೆ ಸದಾಶಿವ ನಿನ್ನಿ ಕಾಶಿಯ ಪ್ರಭು ವಿಶ್ವೇಶ್ವರ ನಿನ್ನಿ. ನಂದಿ ವಾಹನ ಆನಂದ ನಿನ್ನಿ ಸುಂದರ ಗಣಪನ ತಂದೆ ಎನ್ನಿ. ನಂದಿ ವಾಹನ ಆನಂದ ನೆನ್ನಿ ಸುಂದರ ಗಣಪನ ತಂದೆ ಎನ್ನಿ. ನಂಬಿ ಭವಾಂಬೂದಿ ಅಂಬಿಗಾ ನೆನ್ನಿ ನಂಬಿ ಭವಾಂಬೂದಿ ಅಂಬಿಗಾ ನೆನ್ನಿ. ಅಂಬಾಕೆ ಅರಸು ತ್ರಯಂಬಕ ನೆನ್ನಿ. ಬೇಸರದೆ ಸದಾಶಿವ ನೆನ್ನಿ ಕಾಶಿಯ ಪ್ರಭು ವಿಶ್ವೇಶ್ವರ ನೆನ್ನಿ. ದಕ್ಷನ ಯಜ್ಞ ವಿವಕ್ಷಕ ನೆನ್ನಿ ಪಕ್ಷಿ ಗಮನ ಭಟು ರಕ್ಷಕ ನೆನ್ನಿ. ದಕ್ಷನ ಯಜ್ಞ ವಿವಕ್ಷಕ ನೆನ್ನಿ ಪಕ್ಷಿ ಗಮನ ಭಟು ರಕ್ಷಕ ನೆನ್ನಿ. ದುರ್ದಮ ಜಾಸೂರ ಮರ್ದಕ ನೆನ್ನಿ ದುರ್ದಮ ಜಾಸೂರ ಮರ್ದಕ ನೆನ್ನಿ. ಕಾಪರ್ತಿ ಕಾಪಾಲಯ ಹಿಡಿದೀಹ ನೆನ್ನಿ. ಬೇಸರದೆ ಸದಾಶಿವ ನೆನ್ನಿ ಕಾಶಿಯ ಪ್ರಭು ವಿಶ್ವೇಶ್ವರ ನೆನ್ನಿ. ಬೇಡಿದ ಭಾಗ್ಯವ ನೀಡುವ ನೆನ್ನಿ ಬೇಡನ ಭಕುತಿಗೆ ಕೂಡಿದ ನೆನ್ನಿ. ಬೇಡಿದ ಭಾಗ್ಯವ ನೀಡುವ ನೆನ್ನಿ ಬೇಡನ ಭಕುತಿಗೆ ಕೂಡಿದ ನೆನ್ನಿ. ಈ ಪರಿ ನೆನೆದಾರೆ ಪಾಪ ದೂರವೆನ್ನಿ. ಈ ಪರಿ ನೆನೆದಾರೆ ಪಾಪ ದೂರವೆನ್ನಿ. ಶ್ರೀ ಪ್ರಸನ್ನ ವೆಂಕಟಗೆ ಅತಿ ಪ್ರಿಯ ನೆನ್ನಿ. ಶ್ರೀ ಪ್ರಸನ್ನ ವೆಂಕಟಗೆ ಅತಿ ಪ್ರಿಯ ನೆನ್ನಿ. ಬೇಸರದೆ ಸದಾಶಿವ ನೆನ್ನಿ ಕಾಶಿಯ ಪ್ರಭು ವಿಶ್ವೇಶ್ವರ ನೆನ್ನಿ. ಕಾಶಿಯ ಪ್ರಭು ವಿಶ್ವೇಶ್ವರ ನೆನ್ನಿ. ಕಾಶಿಯ ಪ್ರಭು ವಿಶ್ವೇಶ್ವರ ನೆನ್ನಿ. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಟ್ವೆಂಟಿ ಮಿನಿಟ್ಸ್ ಮೋರ್. ಯಾರು ಕಣ್ಣುಗಳನ್ನು ಬಿಡಬೇಡಿ. ನಿಮ್ಮ ಸಹಜವಾದ ಉಸಿರಾಟದೊಂದಿಗೆ ಇರಿ. ಹಾಗೆಯೇ ಮತ್ತೊಮ್ಮೆ ನಿಮ್ಮನ್ನು ನೀವು ಆಶೀರ್ವದಿಸಿಕೊಳ್ಳಿ ಮಾಸ್ಟರ್ಸ್. ನನ್ನ ಮನಸ್ಸು ವಿಸ್ತಾರವಾಗಿ ಉತ್ತಮ ಕಾರ್ಯಗಳಿಗಾಗಿ ಸಹಕರಿಸಲಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಹಾಗೆಯೇ ಎಲ್ಲರೂ ಹೇಳಿಕೊಳ್ಳಿ, ಐ ಆಮ್ ಎ ಪವರ್ಫುಲ್ ಸೋಲ್. ನಾನು ಕೇವಲ ದೇಹವಲ್ಲ, ನಾನು ಆತ್ಮಸ್ವರೂಪನು. ಇಂತಹ ಆತ್ಮವನ್ನು ಚೈತನ್ಯಗೊಳಿಸಲು ಈ ಅದ್ಭುತವಾದ ದಿನದಂದು ಧ್ಯಾನವನ್ನು ಮಾಡುತ್ತಿದ್ದೇನೆ. ಏ ಮಹಾಶಿವನೇ, ನಿನ್ನಲ್ಲಿರುವ ಆ ದೈವಿ ಗುಣಗಳನ್ನು ನನ್ನಲ್ಲಿ ಹರಿಯುವಂತೆ ಮಾಡು. ಈ ವಿಶ್ವ ಪ್ರೇಮ ನನಗೆ ಸಿಗುವಂತಾಗಲಿ. ನಿನ್ನಲ್ಲಿರುವ ಆ ಅಪಾರ ಶಕ್ತಿ ನಮ್ಮಲ್ಲಿ ಹರಿಯುವಂತೆ ಮಾಡಿ. Just be one with your normal breath, masters. Don't open your eyes. ಗಂಗ ಜಟಾಧರ ಗೌರಿ ಶಂಕರ ಕಿರಿತ ಮನೋರಮ
ಗಂಗಜಟಾಧರ ಗೌರಿ ಶಂಕರ ರಾಮನ ಜಯ ಮೃತ್ಯುಂಜಯ ಮಹದೇವ ಯುಗ ಜಗಣ ಜಯ ಮೃತ್ಯುಂಜಯ ಮಹದೇವ ಯುಗ ಜಗಣ ನಂದಿ ವಾಹನ ನಾಗಭೂಷಣ ನಿರುಪ ನಂದಿ ವಾಹನ ನಿರುಪ ನೀರಜನಯನ ಜಯ ಮೃತ್ಯುಂಜಯ ಮಹದೇವ ಪಾನಿಕರ ಜಯ ನಿರ್ಮಲನೆ ಸಾನ್ನಿಧ್ಯ ನಿರಂಜನ ನಿರ್ಮಲನೆ ತೋರಿಸು ನೀ ಕರುಣಾ ತೋರಿಸು ನೀ ಕರುಣಾ ಗಂಗಜಟಾಧರ ಗೌರಿ ಶಂಕರ ಜಯ ಮೃತ್ಯುಂಜಯ ಮಹದೇವ ಪಾರ್ವತಿ ರಮಣನೆ ಸಾಯಿಸಿ ಈಶ ಮಹೇಶ ಗಣೇಶ ಶಿವ ಸಾಯೀಶ ಮಹೇಶ ಗಣೇಶ ಶಿವ ಸುರಮುನಿನುತ ಚರಣ ಸುರಮುನಿನುತ ಚರಣ ಗಂಗಜಟಾಧರ ಗೌರಿ ಶಂಕರ ರಾಮನುರಮಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಚರಣ ಜಯ ಮೃತ್ಯುಂಜಯ ಮಹದೇವ ಮಹೇಶ್ವರ ಚರಣ. ಈ ವಿಶ್ವದಲ್ಲಿ ನಾನು ಒಂದು ಭಾಗವಾಗಿರುವುದರಿಂದ ನಾನು ಮಾಡಿರುವ ತಪ್ಪುಗಳಿಂದ ಆಚೆ ಬಂದು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕೆಲಸಗಳನ್ನು ಮಾಡುವ ಚೈತನ್ಯವನ್ನು ನೀಡು. ಏಕಾಗ್ರತೆ, ಜ್ಞಾನ ಎಲ್ಲವೂ ಈ ವಿಶ್ವ ಕಲ್ಯಾಣಕ್ಕಾಗಿ ಉಪಯೋಗಿಸುವಂತಾಗಲಿ. ಸ್ವಾರ್ಥವಿಲ್ಲದೆ ಸೇವೆ ಮಾಡುವ ಶಕ್ತಿ ಕೊಡು ಹೇ ಮಹಾದೇವ. Last 10 minutes, masters. Don't open your eyes. ನಿಮ್ಮ ಸಹಜವಾದ ಉಸಿರಾಟದೊಂದಿಗಿರಿ ಮಾಸ್ಟರ್ಸ್. ಕೇವಲ ಉಚ್ಛ್ವಾಸ ನಿಶ್ವಾಸ. ಕಣ್ಣು ಮುಚ್ಚಿ ಕೂಡ ಬ್ಯಾಡವೋ ಶಿವರಾತ್ರಿ ಎಂದು, ಶಿವ ಬರುವ ರಾತ್ರಿ ಎಂದು. ಕಣ್ಣು ಮುಚ್ಚಿ ಕೂಡ ಬ್ಯಾಡವೋ ಶಿವರಾತ್ರಿ ಎಂದು, ಶಿವ ಬರುವ ರಾತ್ರಿ ಎಂದು. ಒಳಗಣ್ಣು ಮುಚ್ಚ ಬ್ಯಾಡವೋ ಶಿವರಾತ್ರಿ ಎಂದು, ಶಿವ ಕಾಣ್ವ ರಾತ್ರಿ ಎಂದು. ಮನದಲ್ಲಿ ಮೌನ ಧ್ಯಾನ ಮಾಡಿ, ಗುಡಿಯಲ್ಲಿ ಗಂಟನಾದ ಮಾಡಿ, ಕೂಗಿ ಕರೆಯಿರಿ ಮಹಾದೇವನ, ಭಕ್ತಾರ ಭಕ್ತ ಸಿರಿದೇವನ.
ಕಣ್ಣು ಮುಚ್ಚಿ ಕೂಡ ಬ್ಯಾಡವೋ ಶಿವರಾತ್ರಿ ಎಂದು ಶಿವ ಬರುವ ರಾತ್ರಿಯಂದು. ಹೂವಾದರೂ ಸರಿ ಪತ್ರೆಯಾದರೂ ಸರಿ ತುಂಬು ಮನದ ಭಕ್ತಿಯೇ ಸಿರಿ. ಓ ಎಂದು ಕೂಗಿದರೆ ಬಾರದಿರುವನೇ ಬೆಟ್ಟದಿಂದ ನಿಮ್ಮ ಬಳಿಗೆ ಹಾರಿ ಬಾರನೆ. ಕಣ್ಣು ಮುಚ್ಚಿ ಕೂಡ ಬ್ಯಾಡವೋ ಶಿವರಾತ್ರಿ ಎಂದು ಶಿವ ಬರುವ ರಾತ್ರಿಯಂದು. ಕಾಡಿನಲ್ಲೇ ಇರು ಊರಿನಲ್ಲೇ ಇರು ಕಣ್ಣು ಮಾತ್ರ ಮುಚ್ಚದೇ ಇರು. ಶಿವ ಬಂದು ಕೂಗಿದಾಗ ಕರತಟ್ಟಿ ಕರೆದಾಗ ಮೈ ಮರೆತು ನಿದ್ರೆ ಮಾಡದೇ ಇರು. ಕಣ್ಣು ಮುಚ್ಚಿ ಕೂಡ ಬ್ಯಾಡವೋ ಶಿವರಾತ್ರಿ ಎಂದು ಶಿವ ಬರುವ ರಾತ್ರಿಯಂದು. ಒಳಗಣ್ಣು ಮುಚ್ಚ ಬ್ಯಾಡವೋ ಶಿವರಾತ್ರಿ ಎಂದು ಶಿವ ಕಾಣ್ವ ರಾತ್ರಿಯಂದು. ಮಾಸ್ಟರ್ಸ್, ಈ ದಿನ ಅದ್ಭುತವಾದ ದಿನ. ಈ ದಿನ ಧ್ಯಾನ ಮಾಡುವುದರಿಂದ ತ್ರಿಮೂರ್ತಿಯರಿಂದ ತ್ರಿಕಾಲ ಜ್ಞಾನ ಹೊಂದುವ ಅದ್ಭುತಗಳಿಗೆ ಈ ಶಿವರಾತ್ರಿ. ಹೇಗೆ ಬ್ರಹ್ಮ ವಿಷ್ಣು ಶಿವ ಇವರೆಲ್ಲರ ಚೈತನ್ಯವನ್ನು ಅನುಸಂಧಾನಗೊಳಿಸಿ ಇವರೆಲ್ಲರಲ್ಲಿರುವ ಆ ದೈವಿ ಗುಣಗಳು ನಮ್ಮಲ್ಲಿ ಹರಿಯುತ್ತದೆಯೋ ಹಾಗೆ ಈ ಅದ್ಭುತವಾದ ದಿನದಂದು ಪರಮಶಿವ ಹಾಗೂ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಗುರುಗಳಾದ ಸದಾನಂದ ಯೋಗೀಜಿಯವರು ಹಾಗೂ ಪತ್ರಿಜಿಯವರು ಈ 3 ಜನದ ಅವರ ಚೈತನ್ಯವೂ ಸಹ ನಮ್ಮ ಚೈತನ್ಯದೊಂದಿಗೆ ಈ ದಿನ ಅನುಸಂಧಾನವಾಗಿ ಅವರ ಚೈತನ್ಯವೂ ಸಹ ನಮ್ಮಲ್ಲಿ ಹರಿಯುವ ಈ ಒಂದು ಅದ್ಭುತವಾದ ದಿನ ಈ ಶಿವರಾತ್ರಿ. ಮಾಸ್ಟರ್ಸ್, ಯಾರು ಕಣ್ಣುಗಳನ್ನು ಬಿಡಬೇಡಿ. ಇಂತಹ ಅದ್ಭುತವಾದ ದೈವಿ ಶಕ್ತಿಯು ನಮ್ಮೊಳಗೆ ಹರಿಯುತ್ತಿದೆ ಮಾಸ್ಟರ್ಸ್. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ದೇವ ಮುನಿ ಪ್ರಪಂಚಿತ ಲಿಂಗಂ ಲಿಂಗಂ ರಾವಣದರ್ಪಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ಕನಕ ಮಹಾಪೂಜಿತಲಿಂಗಂ ಫಣಿಪತಿ ವೇಸಿತ ಶೋಭಿತ ಲಿಂಗಂ ದಾಕ್ಷಸೂಯಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ಕುಂಕುಮ ಚಂದನಲಿಂಗಂ ಸುಶೋಭಿತ ಲಿಂಗಂ ಸಂಜಿತ ಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ಅಷ್ಟದಳೋಪರಿವೇಶಿತಲಿಂಗಂ ಸರ್ವಸಮೂಢವಶಾಸನಲಿಂಗಂ ಆಸ್ತದರೀಕಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ಸುರಗುರು ಸುರವರ ಪೂಜಿತಲಿಂಗಂ ಸುರವರ ಪೂಜಿತ
ಪರಾಪರ ಶಿವಲಿಂಗ ಲಿಂಗಾಸಕಮಿದಂ ಪುಣ್ಯಂ ಯಪಟಿ ಶಿವ ಸನ್ನಿಧೋ ಶಿವಲೋಕಮವಾಪ್ತಿ ಶಿವೇನ ಸಹಮೋ. ಇಂತಹ ಅದ್ಭುತವಾದ ಕ್ಷಣ ಮಾಸ್ಟರ್ಸ್. ಇವತ್ತು ನಾವೆಲ್ಲ ಆ ಶಿವತತ್ವದಿಂದ ಶಿವಾನುಸಂಧಾನವಾಗಿ ಆ ಕೈಲಾಸ ಪರ್ವತದಲ್ಲಿ ತಂಪಾದ ಆ ಗಿರಿಗಳ ನಡುವೆ ಪಾರ್ವತಿ ಜೊತೆ ತೇಜೋಮಯನಾಗಿ ಧ್ಯಾನ ರೂಪಿಯಾಗಿ ಹೊಳೆಯುತ್ತಿರುವ ಎಲ್ಲ ಗಣಗಳ ನಡುವೆ ಇರುವ ಆ ಪರಮಶಿವನೊಂದಿಗೆ ಅನುಸಂಧಾನವಾಗಿ, ಹಾಗೆ ಅಲ್ಲಿರುವ ಗಣಗಳ ಜೊತೆ ನಂದಿ, ಶೃಂಗಿ, ಭೃಂಗಿ, ವಿಘ್ನೇಶ್ವರ, ಸುಬ್ರಹ್ಮಣ್ಯ ಎಲ್ಲ ಎಷ್ಟು ರಮಣೀಯವಾಗಿದೆ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನು ಬಿಡಬೇಡಿ. ಈ ಅದ್ಭುತವಾದ ಕ್ಷಣವನ್ನು, ಇಂತಹ ಸುಂದರವಾದ ತಂಪಾದ ಅನುಭವವನ್ನು ಅನುಭವಿಸೋಣ ಮಾಸ್ಟರ್ಸ್. ಯಾವ ಒಂದು ಪಾಸ್ಟ್ ಫ್ಯೂಚರ್ ಯಾವುದರ ಬಗ್ಗೆಯೂ ಯೋಚನೆ ಮಾಡಬೇಡಿ. ಕೇವಲ ಈ ಅದ್ಭುತವಾದ ಕ್ಷಣದೊಂದಿಗೆ ಇರೋಣ ಮಾಸ್ಟರ್ಸ್. ಹಾಗೆ ಆ ಒಂದು ಪರಮಾತ್ಮನ ದೈವಿ ಗುಣಗಳನ್ನು ನಮ್ಮಲ್ಲಿ ಆಹ್ವಾನಿಸಿಕೊಳ್ಳೋಣ ಮಾಸ್ಟರ್ಸ್. ನಮ್ಮಲ್ಲಿರುವ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗುತ್ತಾ ಇರುವುದನ್ನು ಗಮನಿಸಿಕೊಳ್ಳಿ. ಹೇಗೆ ಶಕ್ತಿವಂತವಾಗುತ್ತಿದೆ. ಸಹಸ್ರಾರದಿಂದ ಮೂಲಾಧಾರದವರೆಗೂ ಪ್ರತಿಯೊಂದು ಚಕ್ರಗಳು ಆಕ್ಟಿವೇಟ್ ಆಗ್ತಾ ಇದೆ ಮಾಸ್ಟರ್ಸ್. ಎಲ್ಲ ಚಕ್ರಗಳು ಆ ಕಾಸ್ಮಿಕ್ ಎನರ್ಜಿಯಿಂದ ಆಕ್ಟಿವೇಟ್ ಆಗಿ ಚೈತನ್ಯ ಭರಿತವಾಗಿವೆ. ನಿಮ್ಮ ಇಡೀ ದೇಹ ಹಗುರವಾಗಿರುತ್ತಿರುವುದನ್ನು ಗಮನಿಸಿಕೊಳ್ಳಿ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನು ಬಿಡಬೇಡಿ. ಲಾಸ್ಟ್ 10 minutes ಡೋಂಟ್ ಓಪನ್ ಯುವರ್ ಐಸ್. ನಿಮ್ಮಲ್ಲಾಗುತ್ತಿರುವ ಬದಲಾವಣೆಗಳನ್ನು ಗಮನಿಸಿಕೊಳ್ಳಿ. ಆ ಪರಮೇಶ್ವರನ ದಿವ್ಯ ಕಾಂತಿ ನಿಮ್ಮಲ್ಲಿ ಹರಿಯುತ್ತಿದೆ ಮಾಸ್ಟರ್ಸ್. ಹಾಗೆ ನಿಮ್ಮ ಇಡೀ ದೇಹವೂ ಸಹ ಹೀಲ್ ಆಗುತ್ತಿರುವುದನ್ನು ಗಮನಿಸಿಕೊಳ್ಳಿ. ಆ ಡಿವೈನ್ ಎನರ್ಜಿ ನಿಮ್ಮ ತಲೆಯಿಂದ ಪಾದದವರೆಗೂ ಎಲ್ಲ ಕಡೆಯೂ ದೇಹದ ಪ್ರತಿಯೊಂದು ಕಣಕಣದಲ್ಲಿಯೂ ಹರಿಯುತ್ತಿದೆ ಮಾಸ್ಟರ್ಸ್. ನಿಮ್ಮ ಗಮನ ಕೇವಲ ನಿಮ್ಮ ಸಹಜವಾದ ಉಸಿರಾಟದೊಂದಿಗಿರಲಿ. ಚಂದ್ರಚೂಡ ಶಿವ ಶಂಕರ, ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಪಾರ್ವತಿ ರಮಣ ನಮೋ ನಮೋ. ಪಾರ್ವತಿ ರಮಣ ನಮೋ ನಮೋ. ಸುಂದರ ಮೃಗಧರ ಪಿನಾಕಿದನುದರ ಗಂಗಾಧರ ಗಜ ಚರ್ಮಾಂಬರಧರ. ಸುಂದರ ಮೃಗಧರ ಪಿನಾಕಿದನುದರ ಗಂಗಾಧರ ಗಜ ಚರ್ಮಾಂಬರಧರ. ಚಂದ್ರಚೂಡ ಶಿವ ಶಂಕರ, ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಪಾರ್ವತಿ ರಮಣ ನಮೋ ನಮೋ. ಪಾರ್ವತಿ ರಮಣ ನಮೋ ನಮೋ. ನಂದಿ ವಾಹನ ಆನಂದದಿಂದ ಮೂರ್ಜಗದಿ ಮೆರೆವನು ನೀನೇ. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ನಂದಿ ವಾಹನ ಆನಂದದಿಂದ ಜಗದಿ ಮೆರೆವನು ನೀನೇ. ಅಂದು ಅಮೃತ ಘಟದಿಂದುದಿಸಿದ ವಿಷ ತಂದು ಭುಜಿಸಿದವ ನೀನೇ. ಕಂದರ್ಪನ ಕ್ರೋಧದಿಂದ ಕಣ್ತೆರೆದು ಕೊಂದ ಉಗ್ರನು ನೀನೇ. ಇಂದಿರೇಶ ಶ್ರೀರಾಮ ನಾಮವ ಚಂದಾದಿ ಪೊಗಳುವ ನೀನೇ. ಚಂದಾದಿ ಪೊಗಳುವ ನೀನೇ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ. ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಇಂದಿರೇಶ ಶ್ರೀರಾಮ ನಾಮವ ಚಂದಾದಿ ಪೊಗಳುವ ನೀನೇ. ಚಂದಾದಿ ಪೊಗಳುವ ನೀನೇ. ಚಂದ್ರಚೂಡ ಶಿವ ಶಂಕರ,
ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಬಾಲಮೃಕಂಡನ ಕಾಲನ್ನು ಎಳೆವಾಗ ಪಾಲಿಸಿದಾತನು ನೀನೇ ಕಾಲಕೂಟವನ್ನು ಪಾನ ಮಾಡಿದ ನೀಲಕಂಠನು ನೀನೇ ಬಾಲಮೃಕಂಡನ ಕಾಲನ್ನು ಎಳೆವಾಗ ಪಾಲಿಸಿದಾತನು ನೀನೇ ಕಾಲಕೂಟವನ್ನು ಪಾನ ಮಾಡಿದ ನೀಲಕಂಠನು ನೀನೇ ವಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡ ದಿಗಂಬರ ನೀನೇ ಜಾಲ ಮಾಡಿದ ಗೋಪಾಲ ನೆನಪೋ ಹೆಣ್ಣಿಗೆ ಮರುಳಾದವ ನೀನೇ ಹೆಣ್ಣಿಗೆ ಮರುಳಾದವ ನೀನೇ ಚಂದ್ರಚೂಡ ಶಿವ ಶಂಕರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭ ಪುರವಾಸನು ನೀನೇ ಕರದಲ್ಲಿ ವೀಣೆಯ ನುಡಿಸುವ ನಮ್ಮ ಉರಗಭೂಷಣನು ನೀನೇ ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭ ಪುರವಾಸನು ನೀನೇ ಕರದಲ್ಲಿ ವೀಣೆಯ ನುಡಿಸುವ ನಮ್ಮ ಉರಗಭೂಷಣನು ನೀನೇ ಕೊರಳಲಿ ರುದ್ರ ಭಸ್ಮವ ಧರಿಸಿದ ಪರಮ ವೈಷ್ಣವನು ನೀನೇ ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೇ ಪ್ರಾಣ ಪ್ರಿಯನು ನೀನೇ ಚಂದ್ರಚೂಡ ಶಿವ ಶಂಕರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಸುಂದರ ಮೃಗಧರ ಪಿನಾಕಿದನುದರ ಗಂಗಾಧರ ಗಜ ಚರ್ಮಾಂಬರಧರ ಸುಂದರ ಮೃಗಧರ ಪಿನಾಕಿದನುದರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವ ಶಂಕರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ ಪಾರ್ವತಿ ರಮಣ ನಮೋ ನಮೋ Last 3 minutes, masters. Don't open your eyes.
Last 1 minute, masters. Two more seconds, masters. ಮತ್ತೊಮ್ಮೆ ಹೇಳಿಕೊಳ್ಳಿ ಎಲ್ಲರೂ. ನನ್ನ ಗತ ಜನ್ಮದಲ್ಲಿನ ಎಲ್ಲಾ ದುಷ್ಕರ್ಮಗಳನ್ನು ನಾನು ಪಶ್ಚಾತ್ತಾಪ ಹೊಂದಿ ಪರಿವರ್ತನೆಯಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವೆ. ಈ ದಿನದಿಂದ ನಾನು ನನ್ನ ಹೊಸ ಜೀವನವನ್ನು ಪ್ರಾರಂಭಿಸುತ್ತಿದ್ದೇನೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಈ ಅಪಾರವಾದ ವಿಶ್ವ ಪ್ರೇಮ ನನ್ನಲ್ಲಿ ಹರಿಯುತ್ತಿದೆ. ಈ ವಿಶ್ವದಲ್ಲಿ ನಾನು ಸಹ ಒಂದು ಭಾಗವಾಗಿರುವುದರಿಂದ ನನ್ನೆಲ್ಲಾ ತಪ್ಪುಗಳಿಂದ ಆಚೆ ಬಂದು ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕೆಲಸಗಳನ್ನು ಮಾಡುವ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿಕೊಳ್ಳುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. Five, 4, 3, 2, 1, 0. ಈಗ ಹಗುರವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಬಿಡ್ತಾ ನಿಮ್ಮ ಎರಡು ಅಂಗೈಗಳನ್ನು ಒಂದು ಕಿರು ಮಂದಹಾಸದಿಂದ ನೋಡಿಕೊಳ್ಳಿ ಮಾಸ್ಟರ್ಸ್. ಇಂತಹ ಅದ್ಭುತವಾದ ಜ್ಞಾನವನ್ನು ಪರಿಚಯಿಸಿದ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೂ ಹಾಗೂ ಈ ಅದ್ಭುತವಾದ ದಿನದಂದು ಆ ಪರಮಶಿವನನ್ನು ಅನುಸಂಧಾನವಾಗಿ ಆ ಪರಮಶಿವ ಅವರ ಚೈತನ್ಯದಿಂದ ನಮ್ಮೆಲ್ಲರನ್ನು ಹರಿಸಿದ್ದಕ್ಕಾಗಿ ಆ ಪರಮಶಿವನಿಗೂ ಸಹ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಹಾಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೂ ಹಾಗೂ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಈ ಭೌತಿಕ ದೇಹಕ್ಕೂ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಹಾಗೆ ಈ ದಿನ ನಿಮ್ಮೆಲ್ಲರ ಈ ಅದ್ಭುತವಾದ ಜ್ಞಾನಕ್ಕೆ ಸಹಕರಿಸಿದ ಅಂದ್ರೆ ಇಬ್ರು ಲೈವ್ ಅಲ್ಲಿ ನಮ್ಮ ಜೊತೆ ಬಂದು ಹಾಡುಗಳನ್ನು ಹೇಳಿದಂತಹ ನನ್ನ ಅಕ್ಕಂದಿರಾದ ಶ್ರೀಮತಿ ಶ್ರೀಭಾಗ್ಯಲಕ್ಷ್ಮಿ ಇವರು ಚಿತ್ರದುರ್ಗದಿಂದ ಬಂದಿದ್ದಾರೆ ಹಾಗೂ ಶ್ರೀಮತಿ ನಾಗಜ್ಯೋತಿ ಕೊಟ್ಟೂರಿನಿಂದ ಬಂದು ಇಂತಹ ಅದ್ಭುತವಾದ ಶಿವನ ಹಾಡುಗಳನ್ನು ಹೇಳುತ್ತಾ ನಮ್ಮ ಧ್ಯಾನವನ್ನು ಇನ್ನ ಅರ್ಥಪೂರ್ಣವಾಗಿ ಮಾಡಿದ್ದಕ್ಕೆ ಅವರಿಬ್ಬರಿಗೂ ನಮ್ಮ ಜೈ ಹೋ ಟೀಮ್ ಇಂದ ಚಪ್ಪಾಳೆಗಳ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಯಾರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜಯಂತಿ ಮ್ಯಾಮ್. ಶೈಲಜ್ ಅವರೇ ಮಾತಾಡಿ ಮ್ಯಾಮ್. ಚೆನ್ನಾಗಿತ್ತು ಇವತ್ತು ಜ್ಞಾನ, ಬಹಳ ಶಿವನ ಜ್ಞಾನ ಚೆನ್ನಾಗಿತ್ತು. ಅದೊಂದ್ ಸ್ವಲ್ಪ ಹಾಡ್ ಸರಿ ಬರ್ತಿದ್ದಿಲ್ಲ, ಡಿಸ್ಟರ್ಬ್ ಆಗ್ತಿತ್ತು ಒಂದ್ ಸ್ವಲ್ಪ. ಹೌದಂದ್ರೆ ಸಿಗ್ನಲ್ ಪ್ರಾಬ್ಲಮ್ ಇತ್ತೇನೋ ನಿಮಗೆ? ಅದು ಚೆನ್ನಾಗಾಯ್ತು ಜ್ಞಾನ, ಚೆನ್ನಾಗಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.
ನೈಟು ಮಾಡಿ ಮ್ಯಾಮ್, ಇವತ್ತು ನಾನು ಹೇಳಿದ ಟೈಮಲ್ಲಿ ಮಾಡಿ, ಇವತ್ತು ರಾತ್ರಿ ಜಸ್ಟ್ 40 ಮಿನಿಟ್ಸ್ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಶು ಅವರೇ ಮಾತಾಡಿ. ಥ್ಯಾಂಕ್ ಯು. ಮ್ಯಾಮ್ ತುಂಬಾ ಚೆನ್ನಾಗಿತ್ತು. ತುಂಬಾ ದಿನದ ಮೇಲೆ ನಿಮ್ಮ ಲೈವ್ ಕ್ಲಾಸ್ ಕೇಳ್ತಾ ಇದ್ದೀನಿ. ಕ್ಲಾಸ್ಗೆ ಹೋಗೋದ್ರಿಂದ ನನಗೆ ಬರೋದ್ ಲೇಟ್ ಆಗೋದ್ರಿಂದ ಕೇಳಕ್ ಆಗ್ಲಿಲ್ಲ. ಬಟ್ ಇವತ್ತು ಎಷ್ಟು ಎನರ್ಜಿ ಇತ್ತು ಅಂದ್ರೆ ಮ್ಯಾಮ್, ಆ ಎನರ್ಜಿ ಫುಲ್ ಬಾಡಿನೆಲ್ಲ ಗೊತ್ತಾಗ್ತಾ ಇದೆ. ಬಟ್ ಏನು ಅಂತ ಅಂದ್ರೆ ಕೈಕಾಲೆಲ್ಲ ಏನು ಆಡ್ತಾ ಇಲ್ಲ, ನಂಗೆ ಇದೆ. ಬಟ್ ವೈಬ್ರೇಷನ್ ಗೊತ್ತಾಗ್ತಿದೆ. ನೀವು ಲಾಸ್ಟ್ 1 ಮಿನಿಟ್ 10 ಮಿನಿಟ್ ಅಂತ ಹೇಳೋ ಟೈಮಲ್ಲಿ ಯಾಕಾದ್ರೂ ಮುಗಿತಿದ್ಯೋ ಅನ್ನೋ ತರ ಫೀಲ್ ಆಗ್ತಾ ಇದೆ. ಚಕ್ರಾಸ್ ಅಂತ ಹೇಳ್ತಿದ್ದಂಗೆ ನನ್ಗೆ ಚಕ್ರಸ್ದೆಲ್ಲ ಅಂದ್ರೆ ಬಾಡಿನಲ್ಲಿ ಗೊತ್ತಾಗ್ತಿತ್ತು ಯಾವ ರೀತಿ ಆಗ್ತಿದೆ ಅಂತ. ಕ್ರೌನ್ ಚಕ್ರದಲ್ಲಿ ಸೆನ್ಸೇಷನ್ ಆಗ್ತಿತ್ತು, ಏನೋ ಫೀಲ್ ಆಗ್ತಿದೇನೋ ಅನ್ನೋ ತರ ಫೀಲ್ ಆಗ್ತಿತ್ತು. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್ ವಾಯ್ಸ್ ಕೇಳ್ತಿಲ್ಲ. ನಾನು ಕ್ಲಾಸಸ್ ಆಕ್ಚುಲಿ 15 ಡೇಸ್ ಆಯ್ತು ತಗೊಳ್ದೆ, ಹಾಗಾಗಿ ನೀವೇನ್ ಜಾಸ್ತಿ ಕ್ಲಾಸ್ ಮಿಸ್ ಮಾಡ್ಕೊಳ್ಳಿಲ್ಲ. ಮುಂಚೆ ಎಲ್ಲ ಸ್ವಲ್ಪ ಕೇಳಿಲ್ಲ ಮ್ಯಾಮ್ ನಾನು ಕ್ಲಾಸಸ್. ಥ್ಯಾಂಕ್ ಯು ಮ್ಯಾಮ್, ಇವತ್ತಿನ ವೈಬ್ರೇಷನ್ ಅಷ್ಟೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಜಿಯೋಮಿ ಹೆಸರು ಗೊತ್ತಾಗ್ತಿಲ್ಲ ಯಾರು ಅಂತ. ಜಿಯೋಮಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೋಬಹುದು, ಮಾಡ್ಕೊಳ್ಳಿ. ಪ್ರಭಾ ರವಿ ಮ್ಯಾಮ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್, ಹೇಳಿ ಮ್ಯಾಮ್. ಒಳ್ಳೆ ದಿನ, ಒಳ್ಳೆ ಧ್ಯಾನ ಆಯ್ತು. ತುಂಬಾ ಚೆನ್ನಾಗಿತ್ತು. ವೈಬ್ರೇಷನ್ಸ್, ಚಕ್ರಗಳು ಇದನ್ನ ಆಕ್ಟಿವೇಟ್ ಮಾಡಿದ್ದು, ಆ ಒಂದು ವೈಬ್ರೇಷನ್ಸ್. ಮತ್ತೆ ನಾನು ಒಂದು ಹೋಗ್ತಾ ಹೋಗ್ತಾ ಧ್ಯಾನದಲ್ಲಿ ಒಂದು ಸಣ್ಣ ಕೊಳ, ಆ ಕೊಳ ಮತ್ತೆ ಅದು ಹೊರಳಾಯ್ತು. ಹೊರಳಲ್ಲಿ ನೀರ್ ತುಂಬಿತ್ತು. ಅದು ಹೊಳಲ್ಕೆರೆನ ಅಥವಾ ಇದು ಶಿವಗಂಗೆನ ಗೊತ್ತಾಗ್ಲಿಲ್ಲ. ಮೋಸ್ಟ್ಲಿ ಶಿವಗಂಗೆ ಅಂತ ಅನ್ಕೊಳ್ತೀನಿ, ಯಾಕೆಂದ್ರೆ ಬಹಳ ಹಿಂದೆ ನಾನು ಚಿಕ್ಕ ಹುಡುಗಿ ಇದ್ದಾಗ ಶಿವಗಂಗೆಗೆ ಹೋಗಿದ್ದು. ಆ ಒಂದು ಸ್ಮರಣೆ ಇವತ್ತು ಬಂತು. ಅದಕ್ಕೆ ಬಹಳ ಖುಷಿ ಆಯ್ತು. ಎಷ್ಟು ಚೆನ್ನಾಗಿ ಒಂದು ಚೌಕಾಕಾರ ಇದ್ದ ಕೂಡ ಹೊರಳಾಗ್ಬಿಟ್ಟು ಹೊರಳಲ್ಲಿ ನೀರು ಇದು ಕಾಣಿಸ್ತಿತ್ತು. ನಂಗ ಅವಾಗ ಸ್ಮರಣೆಗ್ ಬಂದಿದೆ, ಎಲ್ಲೋ ಶಿವಗಂಗೆಯಲ್ಲಿ ಹೊರಳಲ್ಲಿ ನೀರ್ ತೆಗಿತೀವಲ್ಲ, ಹೊಳಲ್ಕೆರೆ ಅಂತ ಕೇಳಿದ್ದೆ, ಆದ್ರೆ ಅದ್ ನೋಡಿರ್ಲಿಲ್ಲ. ಶಿವಗಂಗೆಯಲ್ಲಿ ನೋಡಿದ್ದೆ. ಮೋಸ್ಟ್ಲಿ ಅದು ಶಿವಗಂಗೆದ್ರೆ ಆ ಸ್ಟೆಪ್ಸ್ ಮೇಲತ್ತಿದ್ದು ಅದೆಲ್ಲ ಒಂದು ಧ್ಯಾನದಲ್ಲಿ ಬಂತು. ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಎಷ್ಟೋ ದಿನದ್ದು ಇವತ್ತು ಸ್ಮರಣೆ ಬಂತು. ಆಮೇಲಿಂದ ಸ್ಟಾರ್ಟಿಂಗ್ ನೀವು ಹೇಳ್ತಾ ಇರ್ಬೇಕಾದ್ರೆ ಬರೇ ಆಕಾಶ ಕೈಲಾಸ, ಆ ಒಂದು ನಿಮ್ ಹಿಂದ್ಗಡೆ ಏನ್ ಪಿಕ್ಚರ್ ಇದೆಯೋ ಆ ಒಂದು ಇದು ಧ್ಯಾನದಲ್ಲಿ ಬಂದು ಅಲ್ಲಿಂದ ವೈಬ್ರೇಷನ್ಸ್ ಚಕ್ರಕ್ಕೆ ಹೋದಂಗ ಆಯ್ತು. ಅದೊಂದು ತುಂಬಾ ಖುಷಿ ಕೊಡ್ತು. ಭಜನೆ ತುಂಬಾ ಚೆನ್ನಾಗಿತ್ತು. ಭಜನೆಗಳಿಂದ ಎಲ್ಲೋ ಯಾವ್ದೋ ಲೋಕಕ್ಕೆ ಹೊರಟೋಗೆ ಅದು ಶಿವನ ಒಂದು ವರ್ಣನೆ ಕೇಳ್ತಾ ಅಲ್ಲೇ ಕೈಲಾಸದಲ್ಲೇ ಇದೀವೇನೋ ಅನ್ನೋ ಒಂದು ಸ್ಮರಣೆ ಬಂತು. ಬಹಳ ಅಂದ್ರೆ ಬಹಳ ಖುಷಿ ಬಂತು. ಒಳ್ಳೆ ದಿನ, ಒಳ್ಳೆ ಧ್ಯಾನ ಮಾಡ್ಸಿದ್ರಿ. ನೀವ್ ಇಂತ ಇದ್ರಲ್ಲೂನು ನಿಮ್ಮ ಫಾದರ್ ವೆಕೆಟ್ ಆಗಿ ಇದಾಗಿದ್ರು ಬಂದು ನಮ್ಗೆಲ್ಲ ಇಂತ ಒಂದು ಧ್ಯಾನ ಮಾಡಿಸ್ಕೊಟ್ರಲ್ಲ, ನಾವ್ ಎಷ್ಟು ಪುಣ್ಯವಂತರು. ತುಂಬಾ ಖುಷಿ ಆಗ್ತಾ ಇದೆ. ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತಾ ಇಲ್ಲ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಿಮಗೆ ಖಂಡಿತ ಅದೇ ಕಾಣಿಸಿರುತ್ತೆ, ಶಿವಗಂಗೆನೆ ಬಂದಿರಬಹುದು. ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್, ತುಂಬಾ ಚೆನ್ನಾಗಿದೆ ಮ್ಯಾಮ್. ಥ್ಯಾಂಕ್ ಯು. ಚಂದ್ರಮ್ಮ ಅವರೇ ಮಾತಾಡಿ ಚಂದ್ರಮ್ಮ ಅವರೇ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್, ಹೇಳಿ. ಮೇಡಮ್, ನನ್ಗೆ ಅಂದ್ರೆ ಮೆಡಿಟೇಷನ್ 1/4 ಗಂಟೆ ಮಾಡಿದೆ, ಹೊರಗಡೆ ಇದ್ದೆ. ತುಂಬಾ ಚೆನ್ನಾಗಾಯ್ತು. ಬಟ್ ನನ್ನ ಹಸ್ಬೆಂಡ್ ನನ್ನನ್ನು ನೋಡ್ಬಿಟ್ಟು ಅವ್ರು 1 ವಾರದಿಂದ ಮೆಡಿಟೇಷನ್ ಮಾಡ್ತಿದ್ದಾರೆ. ಅವ್ರಿಗೆ ಏನೋ ಎಕ್ಸ್ಪೀರಿಯನ್ಸ್ ಆಯ್ತಂತೆ, ಅದು ಅವ್ರು ನಿಮ್ಮೊಟ್ಟಿಗೆ ಕೇಳ್ಬೇಕಂತ ಅವ್ರು. ಕೊಡ್ಲಾ ಮೇಡಮ್? ಕೊಡಿ ಮೇಡಮ್.
ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ನನ್ನ ವೈಫ್ ಅವಳು ಮೆಡಿಟೇಷನ್ ಮಾಡ್ತಿರ್ತಾಳೆ, ಹಾಗೆ ನಂಗೆ ಟೈಮು ಟೆನ್ಷನ್ ಇಂದ ನಾನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ನನಗೆ ಸ್ವಲ್ಪ ದಿವಸದಿಂದ ನಾನು ಮಾಡ್ಬೇಕು ಅನಿಸ್ತಾನೆ ಇತ್ತು. ಒಂದ್ ದಿವಸ ಕೂತ್ಕೊಂಡು ಮೆಡಿಟೇಷನ್ ಮಾಡಿದೆ, ಬಹಳ ಫಸ್ಟ್ ಕ್ಲಾಸ್ ಆಗಾಯ್ತು. ಬಟ್ ಮೊನ್ನೆ ಸಂಕಲ್ಪ ಧ್ಯಾನ ಮಾಡಿದೆ ನಾನು, ಇವಳು ಹಾಕಿ ಕೊಟ್ಲು. ಅದು ಮಾಡುವಾಗ ನನಗೆ ಮೇಡಮ್ ಒಂದು ಕಣ್ಣು ಕಾಣ್ತು, ಒಂದೇ ಸಿಂಗಲ್ ಕಣ್ಣು. ಆ ಕಣ್ಣು ಹೇಗಿತ್ತು ಅಂದ್ರೆ ಅದು ನೋಡೋದು ತುಂಬಾ ಇಷ್ಟ ಆಗುತ್ತೆ. ಅದು ಏನಂತ ನಂಗೆ ಅರ್ಥ ಆಗ್ಲಿಲ್ಲ. ಅದು ನಾನ್ ನಿಮ್ಮನ್ನ ಕೇಳ್ಬೇಕಂತ ಅನಿಸ್ತು. ಒಂದು ನಿನ್ನೆನು ನಾನು ಮೆಡಿಟೇಷನ್ ನಾನು ಕೂತ್ಕೊಂಡು ಸುಮಾರು ಹೊತ್ತು ಮಾಡಿದೆ. ನನ್ನ ಹಣೆಯಿಂದ ಮೇಲೆ ಸ್ವಲ್ಪ ನಾನು ಮೆಡಿಟೇಷನ್ ಮಾಡ್ತಾ ಮೇಲೆ ಹೋಗಿತ್ತು. ಅದು ಸ್ವಲ್ಪ ನಾನು ಕಮ್ಮಿ ಇನ್ನೇನ್ ಮೆಡಿಟೇಷನ್ ಮುಗಿಸೋಣ ಅನ್ನುವಾಗ ಅದು ತುಂಬಾ ಕೆಳಗೆ ಬಂತು. ತರ ಸ್ಪ್ರಿಂಗ್ ಮೇಲೆ ಹೋಗಿ ಅಂತ ಬರ್ತಲ್ಲ ಹಾಗೆ. ಈಗ ಎರಡು ಏನಂತ ನಾನು ನಿಮ್ಮನ್ನ ಕೇಳ್ಬೇಕಂತ ಫೋನ್ ಮಾಡಿದೆ. ಏನಿಲ್ಲ ಸರ್, ಅದು ನಿಮ್ಮ ದಿವ್ಯ ಚಕ್ಷು ಓಪನ್ ಆಗ್ತಾ ಇರಬಹುದು. ಕೆಲವರಿಗೆ ಬೇಗನೆ ಆಕ್ಟಿವೇಟ್ ಆಗುತ್ತೆ. ಅಂದ್ರೆ ದಿವ್ಯ ಚಕ್ಷು ಅಂದ್ರೆ ಆಜ್ಞಾ ಚಕ್ರ ಅಂತ, ಹಣೆಯ ಮಧ್ಯಭಾಗ, ಅದೇ ಶಿವಂಗೆ ಎಲ್ಲಿ ಆ ಥರ್ಡ್ ಐ ಇರುತ್ತಲ್ಲ ಆ ಜಾಗ, ಅಲ್ಲಿ ನಮ್ಗೆ ಆಜ್ಞಾ ಚಕ್ರ ಇರುತ್ತೆ. ಸೊ ಅಲ್ಲಿ ಆ ಎನರ್ಜೀಸ್ ಪಾಸ್ ಆಗ್ತಾ ಆಜ್ಞಾ ಚಕ್ರ ಅಲ್ಲಿ ಆಕ್ಟಿವೇಟ್ ಆದಾಗ ನಿಮಗೆ ಆ ಅನುಭವ ಆಗುತ್ತೆ. ಈಗ ಆ ಸಿಂಗಲ್ ಕಣ್ಣು ಕಾಣಿಸ್ತು ಅಂತ ಹೇಳಿದ್ರೆ ಮೇ ಬಿ ಅದೂನು ನಿಮ್ಮ ಥರ್ಡ್ ಐ ಆಕ್ಟಿವೇಶನ್ ಒಂದು ಸಿಂಬಲ್ ಇರಬಹುದು, ಆ ತರ ಸಿಂಬಲೈಸ್ ಆಗಿರಬಹುದು. ಇನ್ನ ಮಾಡ್ತಾ ಇರಿ, ಹಾಗೆ ಮೆಡಿಟೇಷನ್ ಮಾಡ್ತಾ ಇರಿ. ನಾನ್ ಬಿಡಲ್ಲ, ಇನ್ನ ಮಾಡ್ತೀನಿ. ನಂಗೆ ಅದು ಸಮಾಧಾನ ಆಗುದಿಲ್ಲ. ರಾತ್ರಿ ನಾನು ಮಲ್ಕೊಳಕ್ ಮುಂಚೆ ಮೆಡಿಟೇಷನ್ ಕೊಡಿಸ್ಬೇಕಂತ ನಂಗೆ ಮನ್ಸಿಗೆ ಅನ್ಸುತ್ತೆ. ಅದು ತುಂಬಾ ಇದಾಗತ್ತೆ. ನಾನು ಮಾಡ್ಲೇಬೇಕಂತ ನಂಗೆ ಆಗ್ಲಿಲ್ಲ ಅಂದ್ರೂ ಕುಡ್ಸುತ್ತೆ. ಒಂದ್ 10 ನಿಮಿಷ ಆದ್ರೂ ಮಾಡ್ತೀನಿ ನಾನು. ತುಂಬಾ ಟಯರ್ಡ್ ಆಗಿದ್ರೆ ನಂಗೆ ಒಂದೊಂದ್ಸರಿ ಅನ್ಸುತ್ತೆ. ಕೆಲವೊಂದ್ಸರಿ ನಂಗೆ ಮಾಡದೆ ಡಿಸ್ಟರ್ಬೆನ್ಸ್ ಅದಾದ್ರೆ ಮಾಡಲ್ಲ. ಬಟ್ ಮನ್ಸ್ ಬಂದ್ಮೇಲೆ 1 hour ಆದ್ರೂ ಮಾಡ್ತೀನಿ ನಾನು. ಒಳ್ಳೇದು ಸರ್, ಮಾಡಿ, ಹಾಗೆ ಕಂಟಿನ್ಯೂ ಮಾಡಿ. ಈಗ ನಿಮ್ಗೆ ಇಷ್ಟು ಬೇಗನೆ ಈ ತರ ಅನುಭವ ಆಗಿದೆ ಅಂದ್ರೆ ಬೇಗನೆ ನೆಕ್ಸ್ಟ್ ಮೆಸೇಜಸ್ ಅದೇ ಸಿಗುತ್ತೆ. ನಿಮಗೆ ಏನ್ ಡೌಟ್ ಬಂದ್ರು ಅಲ್ಲೇ ಕ್ವೆಶನ್ ಹಾಕೊಳ್ಳಿ ಸರ್, ಅದಕ್ಕೆ ಆನ್ಸರು ಬರುತ್ತೆ, ಮೆಸೇಜಸ್ ರೂಪದಲ್ಲೇ ಆನ್ಸರ್ ಬರುತ್ತೆ. ಒಳ್ಳೆ ಅನುಭವ ಸರ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಿಯೋಮಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದೀರಾ, ಅನ್ಮ್ಯೂಟ್ ಮಾಡ್ಕೊಂತ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನಾರು ಏನಾದ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಿದ್ರೆ ಶೇರ್ ಮಾಡ್ಕೋಬಹುದು. ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ. ಅನ್ಮ್ಯೂಟ್ ಆಗಿದೆಯಾ? ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ, ಯಾರು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಅವ್ರಿಗೆ ಜಿಯೋಮಿ ಅವರು ಅನ್ಮ್ಯೂಟ್ ಆಗ್ತಾ ಇಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಓಕೆ, ಮಾತಾಡಿ ಮಾಡಿ. ಮಾತಾಡಿ ಮೇಡಮ್. ಕಾವ್ಯ ಅವರೇ, ನೀವು ಅನ್ಮ್ಯೂಟ್ ಆಗಿದ್ರಿ, ಆಗ್ಲೇ ಮಾತಾಡ್ಬೇಕಾ? ಅನ್ಮ್ಯೂಟ್ ಆಗಿದ್ಯಾ? ಮಾತಾಡಿ ಮೇಡಮ್, ಜಿಯೋಮಿ ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಹಲೋ. ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ. ಹಲೋ ಮೇಡಮ್, ಚೆನ್ನಾಗಿ ಬಂತು ಇವತ್ತಿನ ಧ್ಯಾನ. ಒಳ್ಳೆ ರೀತಿ ಆಗ್ತಾ ಇತ್ತು. ನಿಮ್ಮ ವಾಯ್ಸ್ ಎಲ್ಲ ಚಂದಾಗಿ ಒಂದು ಒಳ್ಳೆ ಧ್ಯಾನ ಆಗಿದೆ ಇವತ್ತು. ಮತ್ತೆ ಹಾಡು ಬರುವಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇತ್ತು. ಹಾಡ್ಬೇಕೆಂಬ ಆಸೆ ಕೂಡ ಬರ್ತಾ ಇತ್ತು ನನಗೆ, ಅದರ ಸ್ವಲ್ಪ ಆಚೆ ಈಚೆ ಆಯ್ತು. ಮತ್ತೆ ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಇನ್ಯಾರು ಇಲ್ಲ ಅನ್ಸುತ್ತೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದು. ಸೊ ಸೆಷನ್ ಎಂಡ್ ಮಾಡೋಣ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಯಾವಾಗ ಅಂತ ಅನೌನ್ಸ್ ಮಾಡ್ತೀನಿ. ಮೇ ಬಿ ನಾಳೆ ತಗೊಳ್ಬಹುದು, ಅಥವಾ ಟ್ಯೂಸ್ಡೇ ಇಂದ ಕಂಟಿನ್ಯೂಸ್ ಆಗಿ ತಗೊಳ್ತೀನಿ, ಮತ್ತೆ ನನ್ನ ಗ್ರೂಪ್ ಅಲ್ಲಿ ಹಾಕ್ತೀನಿ ಮಾಸ್ಟರ್ಸ್. ಸೊ ಕಾವ್ಯ ಅವರೇ ಮಾತಾಡ್ತೀರಾ? ಅನ್ಮ್ಯೂಟ್ ಆಗಿದೆ. ಇವತ್ತು ಚಲೋ ಅನಿಸ್ತಿದೆ ನಮಗೆ. ನಮಸ್ತೆ ಮ್ಯಾಮ್. ಸೆಕ್ಷನ್ ಎಲ್ಲ ಚಲೋ ಅನಿಸ್ತು ನಮ್ಗೆ. ಧ್ಯಾನ ಮಾಡೋ ಮುಖಾರೆ ಶಿವನೇ ಬಂದಂಗ ಆಯ್ತು ನಮ್ಗೆ. ಶಿವನೇ ಅದೇ ಅನಿಸ್ತು, ಚಲೋ ಅನಿಸ್ತು ನಮ್ಗೆ ಮೆಡಿಟೇಷನ್. ಆಮೇಲೆ ಇದು ಅದೇ ಸ್ವಲ್ಪ ಹಾಡ್ ಹೇಳೋ ಮುಖಾರ ಸ್ವಲ್ಪ ಇದು ವೈಬ್ರೇಷನ್ ಎಲ್ಲ ಚೆನ್ನಾಗಿ ಅನಿಸ್ತು. ಬಾಳ ದಿವಸ ಆಗಿತ್ತಲ್ಲ ಧ್ಯಾನ ಮಾಡಕ್ಕೆ, ಚಲೋ ಅನಿಸ್ತು. ಅಲ್ಲ, ನೀವು ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ವಾ ಕ್ಲಾಸ್ ಇದ್ದಾಗ? ಮಾಡ್ತಿದ್ದೀವಿ ಮ್ಯಾಮ್, ದಿನಾನು ಸಾಯಂಕಾಲ ಮಾಡ್ತಿದ್ದೀನಿ. ಅದಕ್ಕೆ ಯಾರು ಬಿಡಬೇಡಿ ಆತರ ಇಲ್ಲ ಅಂತಂದ್ಬಿಟ್ಟು ಮಾಡ್ತಾ ಇರಿ. ಯೂಟ್ಯೂಬ್ ಹಾಕೊಂಡು ಯಾವ್ದಾದ್ರು ಮ್ಯೂಸಿಕ್ ಹಾಕೊಂಡು ಕಂಟಿನ್ಯೂ ಮಾಡಿ. ಮ್ಯೂಸಿಕ್ ಹಾಕೊಂಡು ಮಾಡ್ತಾ ಇದ್ದೀನಿ. ಓಕೆ ಮ್ಯಾಮ್, ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಪ್ರಭಾ ಆಂಟಿ ಹೇಳ್ಬೇಕಾ, ಏನಾದ್ರು ಮಾತಾಡ್ಬೇಕಾ? ಅದೇ ಮ್ಯಾಮ್, ಇವತ್ತಿಗೆ ಹೇಳಿ. ಮಾತಾಡ್ಲ? ಇಲ್ಲ, ಯಾರು ಇಲ್ಲ ಮ್ಯಾಮ್, ಮಾತಾಡ್ಬೋದು, ಹೇಳಿ.
ಇವತ್ತಿಗೆ ಕರೆಕ್ಟ್ ಆಗಿ 1 ವರ್ಷ ಆಯ್ತು ನಾನ್ ಧ್ಯಾನಕ್ಕೆ ಕೂತು. ಓಕೆ, ಅಂದ್ರೆ ನೀವು ಧ್ಯಾನದ ಕ್ಲಾಸ್ ಸೇರಿ ಹ್ಮ್ ಶಿವರಾತ್ರಿ ದಿನ ನಾನು ಧ್ಯಾನಕ್ಕೆ ಸೇರಿದ್ದು. ಹ್ಮ್ ಸ್ಪೆಷಲ್ ಕ್ಲಾಸ್ ಅಂತ ನಮ್ಮ ಇಲ್ಲಿ ಗುರುಗಳು ರವೀಂದ್ರ ಅವರು ತಗೊಂಡಿದ್ದು. ಹ್ಮ್ 1 ವರ್ಷ ಇವತ್ತಿಗೆ 1 ವರ್ಷ ಹ್ಮ್ ಆಯ್ತು. ಆದ್ರೆ 1 ವರ್ಷದಿಂದ ನಾನು ಒಂದಿನನು ಅಂದ್ರೆ ಮಧ್ಯದಲ್ಲಿ ಒಂದು 4-5 ದಿನ ಬಿಟ್ಟಿರ್ಬೋದು ಅಷ್ಟೇ. ಅಷ್ಟ್ ಬಿಟ್ರೆ ಇನ್ನೆಲ್ಲಾ ದಿನಾನು ನನಗೆ ಧ್ಯಾನ ಆಗಿದೆ. ನೀವು ಇವಾಗ ಕ್ಲಾಸ್ ಮಿಸ್ ಮಾಡಿದ್ರುನು ಅದ್ರಲ್ಲೂ ನಾವು ಧ್ಯಾನ ಮಾಡ್ಕೊಳ್ತಾ ಇದ್ವಿ. ಅದನ್ನ ಹೇಳೋಣ ಅಂತ ಅಂದ್ಬಿಟ್ಟು ತುಂಬಾ ಖುಷಿ ಆಯ್ತು. ಓಕೆ ಮ್ಯಾಮ್, ಕಂಗ್ರ್ಯಾಚುಲೇಷನ್ಸ್. 1 ಇಯರ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀರಾ. ಓಕೆ ಮ್ಯಾಮ್, ಹಾಗೆ ಇದು ನಿರಂತರವಾಗಿ ಸಾಗಬೇಕು ಇವೆಲ್ಲ. ಹಾಗೆ ನಿಮ್ಮಿಂದ ಆ ಪ್ರಚಾರನೂ ಆಗ್ಬೇಕು ಮ್ಯಾಮ್. ಓಕೆ ಮ್ಯಾಮ್. ಓಕೆ ಮಾಸ್ಟರ್ಸ್, ಸೊ ಸೆಷನ್ ಏನ್ ಮಾಡೋಣ. ಹ್ಯಾಪಿ ಶಿವರಾತ್ರಿ ಒನ್ಸ್ ಅಗೇನ್. ಸಾಧ್ಯವಾದ್ರೆ ನೈಟ್ ನಾನು ಹೇಳಿದ ಟೈಮಲ್ಲಿ ಮಾಡಿ ಮೆಡಿಟೇಷನ್. ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ಹೇಗಾಯ್ತು, ಹೇಗ ಅನ್ನಿಸ್ತು ಅಂತ. ಓಕೆ, ಮಾಲಾ ಅವರೇ ಮಾತಾಡಿ. ಮೇಡಮ್ ಹ್ಯಾಪಿ ಶಿವರಾತ್ರಿ ಮೇಡಮ್ ನಿಮ್ಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಮೇಡಮ್, ಬಿಟ್ಟಿಲ್ಲ. ನಾವು ನೈಟ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ಬೆಳಗ್ಗೆ 5 ಗಂಟೆಗೆ. ಮತ್ತೆ ಈಗ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಮೇಡಮ್. 3ರಿಂದ 6 ಅದು ಸ್ಟಾರ್ಟ್ ಮಾಡಿದ್ದೀನಿ. ಆದ್ರೆ ಸ್ವಲ್ಪ ನನ್ಗೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುತ್ತೆ ಮೇಡಮ್, ಯಾಕಂತ ಗೊತ್ತಾಗ್ತಾ ಇಲ್ಲ. ಏನಿಲ್ಲ ಮೇಡಮ್, ಸ್ವಲ್ಪ ದಿನ ಹಾಗಾಗುತ್ತೆ, ಸರಿ ಆಗುತ್ತೆ, ಬಿಡ್ಬೇಡಿ. ಎಷ್ಟು ದಿನ ಆಯ್ತು ನೀವು ಕಂಟಿನ್ಯೂಸ್ ಮಾಡಿ ಸ್ಟಾರ್ಟ್ ಮಾಡಿ? ಮೇಡಮ್ ನಾವು ಅದೇ ಅಕ್ಟೋಬರ್ ಇಂದ ಮಾಡ್ತಾ ಇರೋದು. ಚೆನ್ನಾಗಿ ಬರ್ತಾ ಇತ್ತು, ನನ್ಗೆ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗ್ ಆಗ್ತಾ ಇತ್ತು. ಬಟ್ ಇವಾಗ ಒಂದು ವಾರದಿಂದ ಏನೋ ಗೊತ್ತಿಲ್ಲ, ತುಂಬಾ ಕಾಲ್ ನೋವು ಬರ್ತಾ ಇದೆ. ಒಂದೇ ಸೈಡ್ ಮ್ಯಾಮ್, ಒಂದ್ ಸೈಡ್ ಎಡಗಡೆದು ಕಾಲು, ಈ ಜಾಯಿಂಟ್ ಹತ್ರ ಇಂದ ನೋವು ಬರುತ್ತೆ ಮೇಡಮ್. ಅದು ಕುತ್ಕೊಳಕ್ ತುಂಬಾ ನೋವು ಸ್ಟಾರ್ಟ್ ಆಗುತ್ತೆ. ಇವಾಗ್ಲೂ ತುಂಬಾನೇ ನೋವು ಆಗುತ್ತೆ. ಹೌದು ಮೇಡಮ್, ಹೌದೌದು. ಮಾಡುವಾಗ ಜಾಸ್ತಿ ಡಿಸ್ಟರ್ಬ್ ಮಾಡ್ತಾ ಇತ್ತೆ ಮೇಡಮ್ ಆ ನೋವು. ಮತ್ತೆ ನೋವು ಕಾಲಲ್ಲಿ ಒಳಗಡೆಯಿಂದ ನೋವು ಬರುತ್ತೆ ಅಂತ ಗೊತ್ತಿಲ್ಲ, ಏನೋ ಓಡಾಡ್ದಂಗ ಆಗುತ್ತೆ ಆ ಕಾಲು ಒಳಗಡೆ. ಅದು ಎಡಗಾಲೆ ಕಾಲು ತುಂಬಾ ಫುಲ್ಲು, ಈ ತೊಡೆಯಿಂದ ಹಿಡಿದು ಕಾಲ್ ತನಕನು ತುಂಬಾ ನೋವು ಕೊಡ್ತಾ ಇದೆ. ಇವಾಗ್ಲೂ ತುಂಬಾ ಡಿಸ್ಟರ್ಬ್ ಆಯ್ತು ಮೇಡಮ್ ನನಗೆ. ಮೆಡಿಟೇಷನ್ ಮಾಡುವಾಗ ಮಾತ್ರ ಮೇಡಮ್. ಮಾಡುವಾಗಾದ್ರೆ ಪರವಾಗಿಲ್ಲ, ಯೋಚನೆ ಮಾಡ್ಬೇಡಿ. ಆ ಎನರ್ಜೀಸ್ ಫ್ಲೋ ಆಗ್ತಾ ಇರುತ್ತೆ, ಅಲ್ಲಿ ಏನ್ ಬ್ಲಾಕೇಜಸ್ ಆದ್ರೂ ರಿಲೀಸ್ ಆಗ್ತಾ ಇರುತ್ತೆ ಅಷ್ಟೇ. ಅದು ಒಂದೇ ಕಡೆ ಮೇಡಮ್, ಒಂದೇ ಕಾಲು. ಅದೇ ಗೊತ್ತಾಯ್ತು. ಅಲ್ಲಿ ಏನೋ ಇರುತ್ತೆ ಬ್ಲಾಕೇಜಸ್, ನಮಗೆ ಗೊತ್ತಿರಲ್ಲ. ಅದು ಧ್ಯಾನ ಮಾಡುವಾಗ ಅದೆಲ್ಲ ರಿಲೀಸ್ ಆಗ್ತಾ ಇರುತ್ತೆ ಅಷ್ಟೇ. ಅದು ಬೆಳಗ್ಗೆ ಹೊತ್ತು 3 ಗಂಟೆ ಕುತ್ಕೊಂತೀನಲ್ಲ ಮೇಡಮ್, ಅದು ಕೆಳಗೆ ಕುತ್ಕೊಂಡ್ರೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ನಾನು ಚೇರ್ ಮೇಲೆ ಕುತ್ಕೊಂತೀನಿ, ಅವಾಗ್ಲೂ ಹಂಗೆ ಆಗುತ್ತೆ. ಮುಂದೆ ಚಾಚ್ಕೊಳ್ಳೋ ತರ ಮಾಡ್ಕೊಳ್ಳಿ ಮಧ್ಯೆ ಮಧ್ಯೆ. ಅದೇ ಮೇಡಮ್, ಇವಾಗ ಹಂಗೆ ಮಾಡ್ತಾ ಇದೀನಿ ಮೇಡಮ್. ಅದು 5 ನಿಮಿಷಕ್ಕೂ 2 ನಿಮಿಷಕ್ಕೂ ಚಾಚ್ಕೊಳ್ಳೋದು, ಅಷ್ಟು ಡಿಸ್ಟರ್ಬ್ ಆಗುತ್ತೆ. ಕೂತ್ಕೊಳ್ಳೋ ಮುಂಚೆ ಕೇಳ್ಕೊಂತಾ ಇದೀರಾ? ಹೌದು ಮೇಡಮ್, ಕೇಳ್ಕೊಳ್ತಾ ಇದೀನಿ. ಹೇಳ್ಕೊಟ್ಟಿದ್ದೆಲ್ಲ ಹಂಗೆ ಮಾಡ್ತಾ ಇದೀನಿ. ಇವಾಗ್ಲೂ ಕೇಳ್ಕೊಂಡೆ, ಯಾಕೆ ನನ್ಗೆ ಈ ತರ ನನ್ಗೆ ಗೊತ್ತಾಗಲ್ಲ. ಯಾಕೆ ಅದಲ್ಲ, ಅದು ಬೇಡ ಆಗಲ್ಲ. ನೀವು ಕೂತ್ಕೊಳ್ಳೋ ಮುಂಚೆ ಆ ಪಾರ್ಟ್ ಎಲ್ಲಿ ನಿಮಗೆ ನೋವುತ್ತೋ, ಡಿಸ್ಟರ್ಬ್ ಆಗುತ್ತೋ ಅಲ್ಲಿ ಅದಕ್ಕೆ ಮುಟ್ಕೊಂಡು ಅದನ್ನ ಕೇಳ್ಕೊಳ್ಳಿ, ನನ್ಗೆ ಧ್ಯಾನ ಮಾಡಕ್ಕೆ ಸಹಕಾರ ಮಾಡು ಅಂತ. ಡಿಸ್ಟರ್ಬೆನ್ಸ್ ಮಾಡ್ಬೇಡ, ಧ್ಯಾನ ಮಾಡ್ಕೊಳಕ್ಕೆ ಸಹಕಾರ ಮಾಡ್ಕೊಡು ಅಂತ ಅದನ್ನ ಪ್ರೀತಿಯಿಂದ ಕೇಳ್ಕೋಬೇಕು ನೀವು ಕೂತ್ಕೊಳ್ಳೋ ಮುಂಚೆ. ಧ್ಯಾನ ಕೂತ್ಕೊಳ್ಳೋ ಮುಂಚೆ ಕೇಳ್ಕೊಂಡು ಮಾಡಿ ಮೇಡಮ್, ಏನಾಗಲ್ಲ, ಸರಿ. ತುಂಬಾ ಡಿಸ್ಟರ್ಬ್ ಆಯ್ತು ಮೇಡಮ್ ನನಗೆ. ಅದೇ ಏನಾಗಲ್ಲ, ಮತ್ತೆ ಒಂದೊಂದ್ಸಲಿ ಕೇಳ್ಕೊಂಡು ರಾತ್ರಿ ಮತ್ತೆ ಮಾಡಿ. ಮಾಡ್ತೀನಿ ಮೇಡಮ್. ನೈಟ್ ಮಿಸ್ಸೇ ಮಾಡಲ್ಲ ಮೇಡಮ್. ನಾನು ಮಲ್ಗೋಕ್ ಮುಂಚೆ 1 hour ಮಾಡಿನೇ ಮಲ್ಗೋದು. ಮತ್ತೆ ನೈಟ್ ಫುಲ್ ಡೇ ನನ್ಗೆ ನಿದ್ದೆ ಬಂದಿಲ್ಲ ಮೇಡಮ್. ನೈಟ್ ಫುಲ್ ಡೇ ನಿದ್ದೆ ಬಂದಿಲ್ಲ ಅಂದ್ರೂ ನಾನು ಮಲಗಿಲ್ಲ. ಆದ್ರೆ ಬೆಳಗ್ಗೆ 5 ಗಂಟೆ ತನಕ ನಾನು ಮೆಡಿಟೇಷನ್ ಅಲ್ಲೇ ಕೂತಿದ್ದೀನಿ. ವೆರಿ ಗುಡ್. ಅಷ್ಟೇ, ನಿದ್ದೆ ಬರ್ಲಿಲ್ಲ ಅಂದ್ರೆ ನಾವು ಅದಕ್ಕೆ ಉಪಯೋಗಿಸ್ಕೋಬೇಕಷ್ಟೇ. ಫುಲ್ ಡೇ ಬಂದಿಲ್ಲ ಮೇಡಮ್ ನಿದ್ದೆ, ಒಂದು ಚೂರು ಬಂದಿಲ್ಲ ನಿದ್ದೆ. ಮೆಡಿಟೇಷನ್ ಕೂತ್ಕೊಂಡಿದ್ದೀನಿ. ಸೊ ನನಗೂ ನೆನ್ನೆ ನೈಟ್ ಹಾಗೆ 1 ಸೆಕೆಂಡ್ ನಿದ್ದೆ ಬರ್ಲಿಲ್ಲ ಮ್ಯಾಮ್. ಹಾಗೆ ಮೆಡಿಟೇಷನ್ ಕೂತ್ಕೊಂಡ್ಬಿಡಿ ಅಷ್ಟೇ, ಏನಾಗಲ್ಲ. ಹೌದು ಮೇಡಮ್. ಅದೇ ನನಗೆ ಕಾಲ್ ನೋವೇ ತುಂಬಾ ನನಗೆ ಡಿಸ್ಟರ್ಬ್ ಮಾಡ್ತಾ ಐತೆ. ಮುಂಚೆ ಇರ್ಲಿಲ್ವಾ? ಇರ್ಲಿಲ್ಲ ಮೇಡಮ್, ಮುಂಚೆ ಇರ್ಲಿಲ್ಲ. ಇವಾಗ ಒಂದು ವಾರದಿಂದ ಸ್ಟಾರ್ಟ್ ಆಗಿದೆ. ಮೊನ್ನೆ ಅಂತೂ ಜಾಸ್ತಿ ನೋವಿತ್ತು. ನಾನು ಸ್ವಲ್ಪ ಮನೆ ಕ್ಲೀನ್ ಮಾಡಿದೆ, ಡಸ್ಟ್ ಮಾಡಿ ಮನೆ ಕ್ಲೀನ್ ಮಾಡಿದೆ. ಅವತ್ತಂತೂ ತುಂಬಾ ನೋವು ಬಂತು ಈ ಜಾಯಿಂಟ್ ಹತ್ರ, ಸೊಂಟದ ಜಾಯಿಂಟ್ ಹತ್ರ. ಮತ್ತೆ ಅದು ಸುಮ್ನೆ ಆಗುತ್ತೆ. ಮತ್ತೆ ಮಾಮೂಲಿ ನಾನು ಕೆಲಸ ಮಾಡ್ಕೊಂತ ಇರ್ತೀನಿ, ಅವಾಗೆಲ್ಲ ಏನು ನನ್ಗೆ ಅಷ್ಟು ನೋವು ಕೊಡಲ್ಲ.
ಧ್ಯಾನ ಕುತ್ಕೊಂಡಾಗ ಮಾತ್ರನೇ ನನ್ಗೆ ತುಂಬಾ ಆಗತ್ತೆ. ಆವಾಗ ಅದೇ ಕೂತ್ಕೊಳ್ಳೋ ಮುಂಚೆ ಕೇಳ್ಕೊಳ್ಳಿ, ಏನಾಗಲ್ಲ. ಕೂತ್ಕೊಳ್ಳೋ ಮುಂಚೆ ಸರಿ. ಕೇಳ್ಕೊಳ್ಳಿ. ಆದ್ರೂ Okay. ಬಿಟ್ಟಿಲ್ಲ ಮೇಡಮ್, ಮಾಡ್ತಾ ಇದ್ದೀನಿ ಧ್ಯಾನ. ಹ್ಮ್. ಆದ್ರೆ ಫುಲ್ 0 ಲೆವೆಲ್ ಹೋಗಕ್ ಆಗ್ತಾ ಇಲ್ಲ. ಅದೇ ನೋವು ಅದೇ ಬರ್ತಾ ಇರುತ್ತಲ್ವಾ, 0 ಇರ್ಲಿ ಹೋಗಕ್ ಅಷ್ಟೇ. ಆಗ್ತಾ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿ, ತುಂಬಾ ಫೋರ್ಸ್ಫುಲ್ಲಿನೂ ಮಾಡ್ಬಾರ್ದು. ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡಿ. ಥ್ಯಾಂಕ್ ಯು ಮೇಡಮ್. Okay. ನಿಮ್ದು ಕ್ಲಾಸ್ ಮಿಸ್ ಆಯ್ತು ನಮ್ಗೆ ಎಷ್ಟು ದಿವಸ. Okay, ma'am. Thank you. ಥ್ಯಾಂಕ್ ಯು ಮೇಡಮ್. Thank you, masters. So let us end the session. Thank you. ಮತ್ತೆ happy Shivratri once again, masters. Let us end the session.